ಮೈಸೂರಿನ ಮಾಧ್ಯಮದ ಮಿತ್ರರಿಗೆ ಪ್ರಥಮವಾಗಿ ನಾವು ವಂದನೆಗಳನ್ನು ಸಲ್ಲಿಸ್ತಾ ಕೇಳ್ತಾ ಇಲ್ವಾ? ಇವತ್ತಿನ ಪ್ರಮುಖವಾದಂಥ ಮೈಸೂರಿಗೆ ನಾನು ಮತ್ತು ಕೇಂದ್ರದ ರೈಲ್ವೆ ಇಲಾಖೆಯ ರಾಜ್ಯ ಸಚಿವರಾಗಿರ್ತಕ್ಕಂಥ ಸೋಮಣ್ಣ ಅವರು, ಮೈಸೂರಿನ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಯದುವೀರ್ ಒಡೆಯರವರು ಹಾಗೂ ಹಲವಾರು ಜನಪ್ರತಿನಿಧಿಗಳು ಮತ್ತು ಬೆಂಗಳೂರಿನ ಕೇಂದ್ರ ಕಚೇರಿಯ ಹಿರಿಯ ಅಧಿಕಾರಿಗಳು ಬೆಂಗಳೂರಿನಿಂದ ಬೆಳಗ್ಗೆ 10 ಗಂಟೆಗೆ ವಿಶೇಷ ರೈಲಿನಲ್ಲಿ ಮೈಸೂರಿನವರಿಗೆ ಇವತ್ತು ನಾವು ಪ್ರಯಾಣವನ್ನು ಮಾಡಿರ್ತಕ್ಕಂಥದ್ದು ಪ್ರಮುಖವಾದಂಥ ಉದ್ದೇಶ. ಬೆಂಗಳೂರು ಮೈಸೂರಿನ ನಡುವೆ ಪ್ರಯಾಣ ಮಾಡ್ತಕ್ಕಂಥ ಹಲವಾರು ಜನಸಾಮಾನ್ಯರು ಮತ್ತು ಈ ಒಂದು ರೈಲ್ವೆ ಲೈನ್ನ ಅಕ್ಕಪಕ್ಕದ ಗ್ರಾಮಗಳ ರೈತ ಪ್ರತಿನಿಧಿಗಳು ಅಂದರೆ ರೈತರು ಪ್ರತಿನಿಧಿಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಇವರೆಲ್ಲರ ಮನವಿಯನ್ನು ಬೆಂಗಳೂರಿನಿಂದ ನಾವು ಸ್ವೀಕಾರ ಮಾಡ್ತಾ ಮೈಸೂರನ್ನು ತಲುಪಿರ್ತಕ್ಕಂಥದ್ದಕ್ಕೆ ಸಮಯ 5 ಗಂಟೆ ತಗೊಂಡಿದ್ದೇವೆ. ಕಳೆದ ಹಲವಾರು ವರ್ಷಗಳಿಂದ, ಅದರಲ್ಲೂ ವಿಶೇಷವಾಗಿ ಕೇಂದ್ರದಲ್ಲಿ ಗೌರವಾನ್ವಿತ ಈಗಿನ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಬಂದ ನಂತರ ದೇಶದಾದ್ಯಂತ ರೈಲ್ವೆ ಇಲಾಖೆಯಲ್ಲಿ ಅತ್ಯಂತ ದೊಡ್ಡ ಮಟ್ಟದ ದೇಶದ ಅಭಿವೃದ್ಧಿಗೆ ಪೂರಕವಾದಂಥ ಮತ್ತು ಜನಸಾಮಾನ್ಯರಿಗೆ ಸುಲಭವಾಗಿ ಪ್ರಯಾಣ ಮಾಡ್ತಕ್ಕಂಥದ್ದಕ್ಕೆ ಹಲವಾರು ಯೋಜನೆಗಳು ಇವತ್ತು ಕೇಂದ್ರ ಸಂಪುಟದ ಮತ್ತು ಕೇಂದ್ರದ ಬಜೆಟ್ನಲ್ಲಿ ಒಪ್ಪಿಗೆಗಳನ್ನು ಕೊಟ್ಟು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಬೆಂಗಳೂರು ಮೈಸೂರಿನ ನಡುವೆ ಹಲವಾರು ಗ್ರಾಮಗಳ ಜನಸಾಮಾನ್ಯರ ಒಂದು ಮನವಿಗಳು, ಪ್ರಯಾಣಿಕರ ಮನವಿಗಳ ಹಿನ್ನೆಲೆಯಲ್ಲಿ ನಾನು ಸೋಮಣ್ಣ ಅವರಿಗೆ ಒಂದು ಬಾರಿ ನಾವು ಸರ್ಕಾರದ ನಮ್ಮ ರೈಲ್ವೆ ಇಲಾಖೆಯ ಹಿರಿಯ ಅಧಿಕಾರಿಗಳ ಜೊತೆಗೂಡಿ ಸ್ಥಳ ಪರಿಶೀಲನೆಯನ್ನು ಮಾಡ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥ ಮನವಿಯನ್ನೇನು ಸಲ್ಲಿಸಿದ್ದೆ. ಅದರ ಹಿನ್ನೆಲೆಯಲ್ಲಿ ಈ ದಿನ ಈ ಕಾರ್ಯಕ್ರಮ ನಿಗದಿ ಮಾಡಿದ್ದೇವೆ. ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಸಮಸ್ಯೆಗಳನ್ನು ಜನಸಾಮಾನ್ಯರು ಎದುರಿಸ್ತಾ ಇದ್ದಾರೆ, ಪ್ರಯಾಣಿಕರು ಎದುರಿಸ್ತಾ ಇದ್ದಾರೆ, ಅವರಿಂದ ಮಾಹಿತಿಗಳನ್ನು ಪಡೆದಿದ್ದೇವೆ. ವಿಶೇಷವಾಗಿ ದೇಶದ ಪ್ರಧಾನಮಂತ್ರಿಗಳು ಹಲವಾರು ಸಂದರ್ಭದಲ್ಲಿ ಇಲಾಖೆಯ ಅಧಿಕಾರಿಗಳಿಗೆ ಮತ್ತು ಸಚಿವರಿಗೆ ಸೂಚನೆ ಕೊಟ್ಟಿರ್ತಕ್ಕಂಥದ್ದು, ದೇಶದಲ್ಲಿ ಆದಷ್ಟು ರೈಲ್ವೆ ಕ್ರಾಸಿಂಗ್ಗಳೇನಿದೆ ಆ ರೈಲ್ವೆ ಕ್ರಾಸಿಂಗ್ಗಳನ್ನು ಮುಚ್ಚಿ ಅಂಡರ್ಪಾಸ್ನ ಇಲ್ಲ ಮೇಲ್ಸೇತುವೆಗಳನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಅವರ ಒಂದು ಕಲ್ಪನೆಗಳನ್ನೇನು ಇಟ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಸೋಮಣ್ಣ ಅವರು ಬಹುಶಃ ದೇಶದಲ್ಲಿ ಎಷ್ಟು ಭಾಗದಲ್ಲಿ ಮೇಲ್ಸೇತುವೆಗಳು ಅಂಡರ್ಪಾಸ್ಗಳನ್ನು ಮಾಡಿ ಈ ರೈಲ್ವೆ ಕ್ರಾಸಿಂಗ್ನ ಗೇಟ್ಗಳೇನಿದೆ ಅದನ್ನು ಸಂಪೂರ್ಣವಾಗಿ ತೆಗೆದಿದ್ದೇವೆ ಅಂತಕ್ಕಂಥ ಮಾಹಿತಿ ಅವರು ಕೊಡ್ತಾರೆ.
ಅವ್ರ ಹತ್ರ ಮಾಹಿತಿಗಳಿದೆ. ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮದ ಮುಖಾಂತರ ಬೆಂಗಳೂರು ಮೈಸೂರಿನ ನಡುವೆ ಹಲವಾರು ರೀತಿಯ ಮೇಲ್ಸೇತುವೆಗಳು ಬೇಕು ಅಂತಕ್ಕಂಥದ್ದು, ಅಂಡರ್ ಪಾಸ್ಗಳು ಬೇಕು ಅಂತಕ್ಕಂಥದ್ದು, ಕೆಲವು ರೈಲ್ವೆ ನಿಲ್ದಾಣಗಳಲ್ಲಿ ಹಿಂದೆ ಕೋವಿಡ್ ಪೀರಿಯಡ್ಗಿಂತ ಮುಂಚೆ ನಮಗೆ ಟ್ರೈನ್ಗಳನ್ನು ನಿಲ್ಲಿಸ್ತಾ ಇದ್ದರು. ಈಗ ಹಲವಾರು ನಿಲ್ದಾಣಗಳಲ್ಲಿ ಟ್ರೈನ್ ನಿಲ್ಲಿಸ್ತಾ ಇಲ್ಲ ಅಂತಕ್ಕಂಥದ್ದು ಜನಗಳ ಒಂದು ಅಭಿಪ್ರಾಯಗಳೇನಿದೆ ಹಲವಾರು ತಿಂಗಳಿಂದ. ಅದಕ್ಕೆ ಕಾರಣ ಇವತ್ತು ರೈಲ್ವೆ ಇಲಾಖೆಯಲ್ಲಿ ಬೋಗಿಗಳು ಸ್ವಲ್ಪ ಹೆಚ್ಚಿನ ಸಂಖ್ಯೆಗಳಲ್ಲಿ ಕೆಲವು ರೈಲುಗಳಲ್ಲಿ ಜೋಡಿಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಹಲವಾರು ರೈಲ್ವೆ ನಿಲ್ದಾಣಗಳಲ್ಲಿ, ಅದು ವಿಶೇಷವಾಗಿ ಮದ್ದೂರು ಇರ್ಬೋದು, ಯಲಿಯೂರು ಇರ್ಬೋದು, ಮಂಡ್ಯ ಇರ್ಬೋದು, ಹೀಗೆ ಹಲವಾರು ಪ್ರದೇಶಗಳನ್ನೆಲ್ಲ ಹೆಸರುಗಳನ್ನ ಹೇಳಲಿಕ್ಕೆ ಹೋಗೋದಿಲ್ಲ, ಅಲ್ಲಿ ನಿಲ್ದಾಣಗಳನ್ನು ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಈಗ ಎಕ್ಸ್ಪ್ಯಾನ್ಷನ್ ಮಾಡ್ತಾ ಇದ್ದಾರೆ. ಆ ಎಕ್ಸ್ಪ್ಯಾನ್ಷನ್ ಕಾರ್ಯಕ್ರಮಗಳು ಮುಗಿದ ತಕ್ಷಣ ಹಲವಾರು ಕಡೆ ಏನೋ ಒಂದು ರೈಲಿನ ನಿಲುಗಡೆ ಆಗಬೇಕು ಅಂತಕ್ಕಂಥ ಪ್ರಯಾಣಿಕರ ಅಭಿಪ್ರಾಯ ಏನಿದೆ ಅದನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದಕ್ಕೆ ಸಮಯವನ್ನು ವ್ಯರ್ಥ ಮಾಡದೆ ಈ ಒಂದು ಯೋಜನೆಗಳನ್ನು ಸಂಪೂರ್ಣಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಸೋಮಣ್ಣವ್ರ ನೇತೃತ್ವದಲ್ಲಿ ಇವತ್ತು ಏನು ನಮ್ಮ ಹಿರಿಯ ಎಲ್ಲ ಅಧಿಕಾರಿಗಳು ನಮ್ಮ ಜೊತೆ ಪ್ರಯಾಣ ಮಾಡಿದ್ದಾರೆ, ಬಹುಶಃ ಜನಸಾಮಾನ್ಯರ ಬೇಡಿಕೆಗಳಿಗೆ ಆದಷ್ಟು ಬೇಗ ಮುಕ್ತಿಯನ್ನು, ಅವರ ಭಾವನೆಗಳಿಗೆ ಗೌರವಿಸಿ ಅವರ ಕಾರ್ಯವನ್ನು ಮಾಡ್ತಕ್ಕಂಥ ಒಂದು ತೀರ್ಮಾನ ಇವತ್ತಿಂದ ಒಂದು ಯುದ್ಧೋಪಾದಿಯಲ್ಲಿ ಪ್ರಾರಂಭ ಮಾಡಿದೆ. ಎಲ್ಲ ನಮ್ಮ ಮಾಧ್ಯಮದ ಎಲ್ಲ ಮಿತ್ರರಿಗೆ ನನ್ನ ಪೂರ್ವಕವಾದಂಥ ನಮಸ್ಕಾರಗಳು. ನಮ್ಮ ಮಾನ್ಯ ಬೃಹತ್ ಕೈಗಾರಿಕೆ ಹಾಗೂ ಕೇಂದ್ರ ಸಚಿವರಾದಂಥ ಶ್ರೀ ಕುಮಾರಸ್ವಾಮಿ ಅವರ ಒಂದು ನೇತೃತ್ವದಲ್ಲಿ, ನಮ್ಮ ರಾಜ್ಯ ಸಚಿವರು, ರೈಲ್ವೆ ಇಲಾಖೆ ಒಂದು ಸಚಿವರ ಒಂದು ನೇತೃತ್ವದಲ್ಲಿ ಇಂದು ಬೆಂಗಳೂರಿಂದ ಮೈಸೂರುವರೆಗೆ ವಿಶೇಷವಾದಂಥ ಟ್ರೈನ್ನಲ್ಲಿ ಎಲ್ಲರಿಗೂ ಒಂದು ಪೂರ್ತಿ ಏನು ಬಹಳ ಮುಖ್ಯವಾದಂಥ ಒಂದು ರೂಟ್ ಇದೆ, ಅದನ್ನು ವೀಕ್ಷಣೆ ಮಾಡುವಂಥದ್ದು ಅವಕಾಶ ಇತ್ತು. ಜೊತೆಗೆ ಎಲ್ಲ ಸ್ಟಾಪ್ಗಳಲ್ಲೂ ಕೂಡ ಸ್ಥಳೀಯ ಒಂದು ಏನು ಸಮಸ್ಯೆಗಳಿದೆ ನೇರವಾಗಿ ಇಲ್ಲೂ ಕೂಡ ನೋಡುವಂಥದ್ದು, ಮತ್ತು ತಕ್ಷಣ ಅಧಿಕಾರಿಗಳ ಜೊತೆಗೆ ಯಾವ ರೀತಿ ಬಗೆಹರಿಸ್ಬೋದು ಅಂತ ಒಂದು ಒಳ್ಳೆಯ ಅನುಭವ ಆಯಿತು. ಜೊತೆಗೆ ಇದಕ್ಕೆ ಸ್ಥಳೀಯ ಒಂದು ಏನು ಬೇಡಿಕೆಗಳಿತ್ತು, ಸಣ್ಣ ಪುಟ್ಟ ವಿಚಾರಗಳಿತ್ತು, ಅವೆಲ್ಲನೂ ಕೂಡ ಜೋಡಿಸುವಂಥದ್ದು ಮತ್ತು ಅದಕ್ಕೂ ಕೂಡ ಒಂದು ರೀತಿಯ ಒಂದು ಪರಿಹಾರ ತರೋದಕ್ಕೆ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ಆಯಿತು. ಒಂದು ಐತಿಹಾಸಿಕ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಸಂಪೂರ್ಣವಾಗಿ ನಾವು ಶ್ರೀ ಸೋಮಣ್ಣ ಅವರಿಗೆ ಮತ್ತು ಶ್ರೀ ಕುಮಾರಸ್ವಾಮಿ ಅವರಿಗೆ ನಾವು ನಮ್ಮ ಸಂಪೂರ್ಣವಾಗಿ ಒಂದು ಒಳ್ಳೆಯ ಒಂದು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿದೆ. ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಮೀಟಿಂಗ್ ಮುಚ್ಚಿದಾಗ ನಿಮ್ಮದೇ ಮೀಟಿಂಗ್ ಆಯಿತು. ಇವತ್ತಿನ ಡಿ ಕಾರ್ಯಕ್ರಮ ನಾನು ಮೊನ್ನೆ ದಿವಸ ನನಗೆ ಆರೋಗ್ಯ ಇಲ್ದಿರ ಹಾಸ್ಪಿಟಲೈಸ್ ಆಗಿದೆ. ಕುಮಾರಸ್ವಾಮಿ ಸಾಹೇಬರು ದೂರವಾಣಿ ಮುಖೇನ ಮಾತನಾಡಿ 9ನೇ ತಾರೀಕು ಬೆಂಗಳೂರಿಂದ ಮೈಸೂರವರೆಗೂ ಕೂಡ ಒಂದು ಸಾರಿ ನಿಮ್ಮ ಏನು ಟ್ರಯಲಿಂಗ್, ವಿಂಡೋ ಟ್ರಯಲಿಂಗ್ ಗಾಯಕಲ್ಲಿದೆ ಅದ್ರೊಳಗೆ ಹೋಗೋಣ ಅನ್ನೋ ಮಾತನ್ನು ಹೇಳಿದ್ರು. 3-4 ಬಾರಿ ನನಗೆ ಪತ್ರನೂ ಕೂಡ ಬರೆದಿದ್ರು. ಇದೊಂದು ವಿನೂತನ ಕಾರ್ಯಕ್ರಮ. ಸ್ನೇಹಜೀವಿ ರೈಲ್ವೆ ಸ್ನೇಹಕ್ಕೆ ಸಾರ್ವಜನಿಕರಿಗೆ ಒಂದು ದಿಕ್ಸೂಚಿಯನ್ನು ಕೊಡುವಾಗ ಸಾರ್ವಜನಿಕರು ಮತ್ತು ರೈಲ್ವೆ ಇಲಾಖೆಯ ಒಡಂಬಡಿಕೆಯನ್ನು ಕಣ್ಣಾರೆ ನೋಡಬೇಕು ಅನ್ನೋ ಅವರ ಭಾವನೆಗಳಿಗೆ ಸ್ಪಂದಿಸಿ ಬೆಳಿಗ್ಗೆ 10 ಗಂಟೆಗೆ 10 ಗಂಟೆ 3 ನಿಮಿಷಕ್ಕೇನೋ ನಾವು ಟ್ರೈನ್ ಕುಂತಿದ್ವಿ. ಹಾಗಾಗಿ ಟ್ರೈನು ಏನೇ ಇದ್ರೂ ಕೂಡ ಟ್ರೈನ್ ಹೋಗೋದು ಟ್ರ್ಯಾಕ್ ಮೇಲೇನೆ. ಟ್ರ್ಯಾಕ್ ಮೇಲೆ ಅಲ್ದಿರ ಬೇರೆ ಕಡೆ ಹೋಗೋಕ್ಕಾಗೋದೇ ಇಲ್ಲ. ಹಾಗಾಗಿ ಸುತ್ತಾಡ್ಕೊಂಡು ಬಂದು ಸುಮಾರು 5 ಗಂಟೆಗೂ ಮೇಲ್ಪಟ್ಟು ಸುತ್ತಾಡಿದ್ದೀವಿ. ನನಗನ್ನಿಸ್ತದೆ ನಾನು ಪದೇ ಪದೇ ಮೈಸೂರಿಗೆ ಬೇರೆ ಬೇರೆ ಕಡೆ ರಾಜ್ಯದಲ್ಲಿ ಮತ್ತು ಅದಲ್ದಿರ
ದೇಶದಲ್ಲಿ ಇತ್ತು. ವಿಶೇಷವಾಗಿ ನಾರ್ತ್ ಇಂಡಿಯನ್ ಸ್ಟೇಟ್ಗೆ ನನಗೆ ನಮ್ಮ ನಾಯಕರು, ನೆಚ್ಚಿನ ಪ್ರಧಾನಮಂತ್ರಿಗಳು, ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಕಳಿಸ್ತಾ ಇರ್ತಾರೆ. ಆದರೆ ಇವತ್ತು ಮೈಸೂರು ಈ ಒಂದು ರೈಲ್ವೆ ಇಲಾಖೆಯನ್ನು ಅಂದಿನ ಕಾಲದಲ್ಲಿ ಸ್ಥಾಪನೆ ಮಾಡ್ತಕ್ಕಂಥದ್ದಕ್ಕೆ ಮಹಾರಾಜ ಆಫ್ ಮೈಸೂರವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರವಾದದ್ದು. ಆ ಕೊಡುಗೆಯನ್ನು ಜ್ಞಾಪಕ ಮಾಡಿಕೊಳ್ಳೋ ಜೊತೆಯಲ್ಲಿ ನಾವಿವತ್ತು ಈ ಯೋಜನೆ ಬೆಳೀತಾ ಇರ್ತಕ್ಕಂಥ ಬೆಂಗಳೂರು ನಗರವನ್ನು ಜನಸಂದಣಿಯನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ನಾವು ಕೆಲವು ಮಾರ್ಪಾಟುಗಳನ್ನು ಮಾಡಬೇಕಾದ ಅವಶ್ಯಕತೆ ಇತ್ತು. ಅದನ್ನು ಮಾಡ್ತಕ್ಕಂಥದ್ದಕ್ಕೆ ನಾನು ಕುಮಾರಸ್ವಾಮಿ ಸಾಹೇಬರು ಇಬ್ಬರು ಚಿಂತನೆ ಮಾಡಿ ಆ ಕೆಲಸವನ್ನು ಕೊಟ್ಟಿದ್ದೇವೆ. ನಮ್ಮ ಯದುವೀರ್ ಒಡೆಯರ್ ಅವರಿಗೆ ನಾನು ತುಂಬ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೀನಿ. ರಾತ್ರಿ ಬಂದವರು ಅಲ್ಲೇ ಬೆಂಗಳೂರಿನಲ್ಲಿ ಇದ್ದು ನಮ್ಮ ಜೊತೆಯಲ್ಲೇ ಬೆಳಗ್ಗೆಯಿಂದ ಆ ಒಂದು ಜನರ ಭಾವನೆಗಳು, ಜನರಲ್ಲಿ ಇರ್ತಕ್ಕಂಥ ಒಂದು ನಂಬಿಕೆ ಎಷ್ಟು ಮಟ್ಟಿಗೆ ಅನ್ನೋದನ್ನು ಅವರು ಕೂಡ ಕಣ್ಣಾರೆ ನೋಡಿದ್ದಾರೆ. ನಾನು 2-3 ವಿಚಾರಗಳನ್ನು ರೈಲ್ವೆಯವರಿಗೆ ಕೆಲವು ಸವಿಸ್ತಾರವಾಗಿ ಹೇಳಲೇಬೇಕಾಯ್ತದೆ. ಇದನ್ನು ಯಾಕೆ ಹೇಳಬೇಕಾಯ್ತದೆ ಅಂದರೆ, ರಾಜ್ಯದ ಮುಖ್ಯಮಂತ್ರಿಗಳು 18 ಬಾರಿ 19 ಬಾರಿ ಬಡ್ಜೆಟನ್ನು ಮಂಡನೆ ಮಾಡಿ ಏನಿಲ್ಲದ ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ, ರಾಜ್ಯವನ್ನು ಒಂದು ರೀತಿ ಅಭಿವೃದ್ಧಿಯತ್ತ ಕೊಂಡೊಯ್ತೀನಿ ಅಂತ ಹೇಳ್ತಕ್ಕಂಥ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಸೋಮಣ್ಣನ ಕೆಲಸನೇ ಇಲ್ಲ, ಅವನು ಸುಮ್ಮನೆ ಕಾಲ ಕಳೀತಾನೆ ಅಂತ ಹೇಳಿದರು. ನಾನು ಈಗಾಗಲೇ ಅದಕ್ಕೆ ಯಾವ್ಯಾವ ರೀತಿ ಮಾಹಿತಿ ಬೇಕೋ ಎಲ್ಲವನ್ನು ಕೊಟ್ಟಿದ್ದೇನೆ. ನಾನು ಅನಿರೀಕ್ಷಿತವಾಗಿ ಲೋಕಸಭೆಗೆ ನಾನು ಕುಮಾರಸ್ವಾಮಿ ಸಾಹೇಬರು 3 ಜನನೂ ಹಂಗೆ ಇದ್ದೀವಿ, ಅನಿರೀಕ್ಷಿತವಾಗಿ ಬಂದವರು. ಆದರೆ ಜನರ ಒಡನಾಟ, ಜನರಲ್ಲಿರ್ತಕ್ಕಂಥ ಪ್ರೀತಿ, ಜನರ ನಂಬಿಕೆ, ಅವರ ಋಣವನ್ನು ತೀರಿಸ್ತಕ್ಕಂಥದ್ದು ಹೇಗೆ ಅನ್ನೋದನ್ನು ನಾನಿವತ್ತು ತುಂಬ ಕಣ್ಣಾರ ನೋಡಿದೆ ಅಂತ ಅವನು. ಇವತ್ತಿನ ಈ ಒಂದು ಬೆಂಗಳೂರಿನಿಂದ ಮೈಸೂರವರೆಗೂ ಬಂದಂಥ ಈ ವಿಚಾರದಲ್ಲಿ ನಾವು ರೈಲ್ವೆ ಇಲಾಖೆ ನನಗನ್ನಿಸ್ತದೆ ತುಂಬ ಗುರುತರ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಕ್ಕಂಥ ಮೇಂಟೆನೆನ್ಸ್ಗೆ ಅಂತ 7,742 ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ. ನಾನು ತಮ್ಮ ಗಮನಕ್ಕೆ ತರೋದಿಷ್ಟೇ, ನಾವು ಇಡೀ ರಾಷ್ಟ್ರದಲ್ಲಿ ಪ್ರತಿ ವರ್ಷವೂ ಕೂಡ ಹೋದ ವರ್ಷ 2,67,000 ಕೋಟಿ, ಈ ಸಾರಿ 2,93,000 ಕೋಟಿ ರೂಪಾಯಿ ರೈಲ್ವೆಗೋಸ್ಕರವಾಗಿ ರಾಷ್ಟ್ರದ ಪ್ರಧಾನಿಗಳು ಇಟ್ಟಿರ್ತಕ್ಕಂಥದ್ದು. ಈ ದುಡ್ಡಿನಲ್ಲಿ ಕರ್ನಾಟಕದಲ್ಲಿ 52,950 ಕೋಟಿ ರೂಪಾಯಿ ವಿವಿಧ ಹಂತದ ಕಾಮಗಾರಿಗಳು ಈಗಾಗಲೇ ನಡೀತಾ ಇದೆ. ಅದೆಲ್ಲವನ್ನು ಕೂಡ ನಿಮಗೆ ಮಾಹಿತಿಯನ್ನು ಕೇಳಿದ್ರೆ ನಾನು ಕೊಡ್ತೀನಿ. ಸುಮಾರು 3,840 ಕಿಲೋಮೀಟರ್ ಉದ್ದದ 31 ಹೊಸ ರೈಲ್ವೆ ಯೋಜನೆಗಳು ಅನುಷ್ಠಾನದ ಹಂತದಲ್ಲಿ ನಡೀತಾ ಇದೆ. ನನಗನ್ನಿಸ್ತದೆ ಇವೆಲ್ಲವೂ ಕೂಡ ಇನ್ನೊಂದು ಸ್ವಲ್ಪ ದಿವಸದಲ್ಲೇ ಮುಗಿಸ್ತಕ್ಕಂಥದ್ದಕ್ಕೆ ನಾವು ಕಾರ್ಯೋನ್ಮುಖನಾಗಿದ್ದೀವಿ. ಅದಲ್ದಿರ ಏನು 2014ರಿಂದ 2015ರವರೆಗೆ ಸುಮಾರು 1,750 ಕಿಲೋಮೀಟರ್ ಹೊಸ ರೈಲು ಹಳ್ಳಿಗಳನ್ನು ನಿರ್ಮಿಸಿ ಸಾರ್ವಜನಿಕರಿಗೆ ನಾವು ಸಮರ್ಪಣೆ ಮಾಡಿರ್ತಕ್ಕಂಥ ಉದಾಹರಣೆಯೂ ಕೂಡ ಇದೆ. ನಾನು ತಮ್ಮಲ್ಲಿ ಮನವಿ ಮಾಡೋದಿಷ್ಟೇ, 3,742 ಕಿಲೋ ರೂಟ್ಗಳು 97% 100ಕ್ಕೆ ಉದ್ಯೋಗೀಕರಣ ಆಗಿದೆ. ಇನ್ನು ಕೇವಲ 3% ಇದೆ. ಈ ಮಧ್ಯದಲ್ಲಿ ಹಾಸನ, ಸಕಲೇಶ್ಪುರ, ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಮಂಗಳೂರು ಇದ್ದಂಥ 55 ಕಿಲೋಮೀಟರ್ ಸಕಲೇಶ್ಪುರದಿಂದ ಕುಕ್ಕೆಗಿದ್ದಂಥ 55 ಕಿಲೋಮೀಟರ್ ಎಲೆಕ್ಟ್ರಿಫಿಕೇಷನ್ ಆಗದಿರ 50-60 ವರ್ಷದಿಂದ ಆಗೇ ಇತ್ತು. ಆ ಟನಲ್ ಹೆಂಗಿದೆ ಅಂತ ಯಾರೂ ನೋಡಿರಲಿಲ್ಲ. ನಾನು ಅದಕ್ಕೆ ಮೊನ್ನೆ ಹೇಳಿದ್ದು ಸಿದ್ದರಾಮಯ್ಯನವ್ರಿಗೆ, ಒಂದು ಸಾರಿ ಬಾರಪ್ಪ, ನಾನು ಕಚೇರಿಗೆ ಒಂದು ಅರ್ಧ ಗಂಟೆ ಇದ್ದರೆ ಸಾಕು, ನಾನು ನಿನ್ಗೆ ಜೊತೆಲಿ 2 ಗಂಟೆ ಬೇಕಾದ್ರೆ ಇರ್ತೀನಿ, 3 ಗಂಟೆ ಇಲ್ಲಿ ದಿನವೆಲ್ಲ ಕಾಲ ಕಳಿತೀನಿ ಅಂತ ಹೇಳಿದೆ. ಅದೊಂದು ನಾವು ಹೋಗೋರು ನೋಡಲಿ. 55 ಕಿಲೋಮೀಟ್ರು ಯಾವುದೇ ಕಾರಣಕ್ಕೆ ಇದನ್ನು ಎಲೆಕ್ಟ್ರಿಫಿಕೇಷನ್ ಮಾಡೋಕ್ಕಾಗೋದಿಲ್ಲ ಅಂತ ಅನೇಕ ಇದಾಗಿದ್ದರು. ಆದರೆ ನಮ್ಮಲ್ಲೇ ಅಧಿಕಾರಿಗಳು ಇಲ್ಲೇ ಇದ್ದಾರೆ. ನಮ್ಮ DRM ಅವರು, ನಮ್ಮ ಬೆಂಗಳೂರಿನ DRM ಅವರು ಇಲ್ಲೇ ಇದ್ದಾರೆ. ನಮ್ಮ ಇಡೀ ಅಧಿಕಾರಿಗಳೆಲ್ಲರೂ ಇಲ್ಲೇ ಇದ್ದಾರೆ. ಇವರೆಲ್ಲರೂ ಸೇರಿ ಒಂದು ದೊಡ್ಡ ಚಾಲೆಂಜನ್ನು ತೆಗೆದುಕೊಂಡು 55 ಕಿಲೋಮೀಟ್ರನ್ನು ಮಾಡಿ ಮಂಗಳೂರಿಗೂ ಕೂಡ ಒಂದೇ ಭಾರತ್ ಟ್ರೈನನ್ನು ಬಿಡುಗಡೆ ಮಾಡ್ತಕ್ಕಂಥದಕ್ಕೆ ರಾಷ್ಟ್ರದ ಪ್ರಧಾನಿಗಳ ಮನಸ್ಸನ್ನು ಗೆಲ್ತಕ್ಕಂಥ ಕೆಲಸವನ್ನು ಭಾರತ ಸರ್ಕಾರದಲ್ಲಿ, ಕರ್ನಾಟಕದ ನಾವೆಲ್ಲರೂ ಕೂಡ ಅದರೊಳಗೆ ಕುಮಾರಸ್ವಾಮಿ ಸಾಹೇಬ್ರು ಇರ್ಬೋದು, ನಾವಿರ್ಬೋದು, ಎಲ್ಲರೂ ಕೂಡ ಯಶಸ್ಸನ್ನು ಕಾಣ್ತಕ್ಕಂಥ
ದಿನಗಳನ್ನು ಕಾಣ್ತಾ ಇದ್ದೀವಿ. ಅದಲ್ದಿರ ಇವತ್ತು ನಿಮಗೆ ನಾವು ಬಂದ ಮೇಲೆ ಇಲ್ಲಿವರೆಗೂ ಕೂಡ ಕರ್ನಾಟಕದಲ್ಲಿ ಇದ್ದಿದ್ದು 120 130 ಫ್ಲೈಓವರ್ಗಳು, ಮೇಲ್ಸೇತುವೆಗಳು, ಕೆಳ ಸೇತುವೆಗಳಾಗಿದ್ದು. ಕೇವಲ 2014ರಿಂದ ಇಲ್ಲಿವರೆಗೂ 707 ಮೇಲು ಸೇತುವೆ, ಕೆಳ ಸೇತುವೆಗಳನ್ನು ಮಾಡಿದ್ದೀವಿ ಮಹಾರಾಜರೇ. ಅದಲ್ದಿರ ಇನ್ನು 2 ವರ್ಷದಲ್ಲಿ ಕರ್ನಾಟಕ ರಾಜ್ಯದ ಹೈವೇಗಳಲ್ಲಿ ಇರ್ತಕ್ಕಂಥದ್ದು ಇರ್ಬೋದು, ಬೇರೆ ಬೇರೆ ಭಾಗದಲ್ಲಿ ಇರ್ತಕ್ಕಂಥದ್ದು ಇರ್ಬೋದು, ಇಡೀ ಡಿವಿಷನ್ನಿಂದ ಸುಮಾರು 167 168 ಕೆಲಸ ಕಾರ್ಯಗಳು ನಡೀತಾ ಇದೆ. ಅದನ್ನು ಕೂಡ ಪೂರ್ಣ ಮಾಡ್ತಕ್ಕಂಥ ಕೆಲಸವನ್ನು ಇಷ್ಟರಲ್ಲೇ ಮಾಡಿ ಇನ್ನು ಒಂದೂವರೆ ವರ್ಷದಲ್ಲಿ ಇವೆಲ್ಲ ಮುಗಿಸ್ತಾ ಇದ್ದೀವಿ. ಇವತ್ತು ನಾವು 61 ಅಮೃತ್ ಸ್ಟೇಷನ್ನ ತೆಗೆದುಕೊಂಡು ಅದರೊಳಗೆ 1981 ಕೋಟಿ ರೂಪಾಯಿನಲ್ಲಿ ನಾವು ಕೆಲವನ್ನು ಈಗಾಗಲೇ ನಾವು ಉದ್ಘಾಟನೆ ಮಾಡಿದ್ದಾರೆ ರಾಷ್ಟ್ರದ ಪ್ರಧಾನಮಂತ್ರಿಗಳು. ಇನ್ನು ಉಳಿದಿರ್ತಕ್ಕಂಥದ್ದು ಕೂಡ ಈ ವರ್ಷ ಡಿಸೆಂಬರ್ ಒಳಗಡೆ ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಅಮೃತ್ ಭಾರತ್ ಸ್ಟೇಷನ್ ನಮ್ಮಲ್ಲಿ ನೀವು ನಂಬೋದಿಲ್ಲ, ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸ್ಟೇಷನ್ನಿಂದ ಸುಮಾರು 1,144 ಕೋಟಿ ರೂಪಾಯಿನಲ್ಲಿ PPPನಲ್ಲಿ ಅದನ್ನು ಆಧುನೀಕರಣ ಮಾಡ್ತಕ್ಕಂಥದ್ದಕ್ಕೆ ನಾವು ಈಗಾಗಲೇ ಯೋಜನೆಗಳನ್ನು ಕೈಗೆತ್ತಿಕೊಂಡಿದ್ದೀವಿ. ಯಶವಂತಪುರ 364 ಕೋಟಿ ರೂಪಾಯಿ, ಇನ್ನೊಂದು 1 ವರ್ಷದಲ್ಲಿ ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಬೆಂಗಳೂರು ಕಂಟ್ರೋನ್ಮೆಂಟು 484 ಕೋಟಿ ರೂಪಾಯಿ, ಅದನ್ನು ಕೂಡ ನಾವು 1-1.5 ವರ್ಷದಲ್ಲಿ ಮುಗಿಸ್ತಾ ಇದ್ದೀವಿ. ಮೈಸೂರು 493 ಅಭಿಕಾಮ್ ಚಾಲು ಅನ್ನೋದು ಇವಾಗ ಕೆಲಸ ಅದು ಕೂಡ ಇದಾಗಿದೆ. ಅಶೋಕ್ಪುರಮ್ಮು 32 ಕೋಟಿ ರೂಪಾಯಿನಲ್ಲಿ ಮಾಡಿ ಈಗಾಗಲೇ ಅದನ್ನು ಸಾರ್ವಜನಿಕರಿಗೆ ಸಮರ್ಪಣೆ ಮಾಡಿ ಮೆಮೊ ಟ್ರೈನ್ಗಳು ಕೂಡ ಅಲ್ಲಿಂದನೇ ಹೊರಡ್ತಾ ಇದೆ. ಬಹುತೇಕ ಟ್ರೈನ್ಗಳನ್ನು ಅಲ್ಲಿಂದನೇ ನಾವು ಶಿಫ್ಟ್ ಮಾಡಿ ಆ ಒಂದು ಕೆಲಸವನ್ನು ಕೂಡ ಸುಮಾರು ವರ್ಷದ ಅದು ಮಾಡಿದ್ದೀವಿ. ಅದಲ್ದಿರ ಕೆಂಗೇರಿಲಿ 21 ಕೋಟಿ ರೂಪಾಯಿ ನಡೀತಾ ಇದೆ. ಇದೆಲ್ಲ ಯಾಕೆ ಹೇಳ್ತೀನಿ ಅಂದರೆ ಮೈಸೂರು ಬೆಂಗಳೂರು ಒಂದೇ ನಾಣ್ಯದ 2 ಮುಖಗಳಾಗಿ ಈ ಒಂದು ಸ್ಟ್ರೆಚ್ಚಲ್ಲಿ ನಾವು ಏನೇನು ಮಾಡಿದ್ದೀವಿ ಅನ್ನೋದಕ್ಕೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಕೃಷ್ಣರಾಜಪುರ 21 ಕೋಟಿ ರೂಪಾಯಿ, ಮಂಡ್ಯ 20 ಕೋಟಿ ರೂಪಾಯಿ, ಚನ್ನಪಟ್ಟಣ 21 ಕೋಟಿ ರೂಪಾಯಿ, ರಾಮನಗರ 21 ಕೋಟಿ ರೂಪಾಯಿ, ಅಲ್ಲಿಂದ ಬಂದು ಶ್ರವಣಬೆಳಗೊಳ, ಚನ್ನಸಂದ್ರ ಈ ಭಾಗದೆಲ್ಲವೂ ಕೂಡ ನಾವು ನಡೀತಾ ಇದೆ. ನಮ್ಮ ಉದ್ದೇಶ ಇಷ್ಟೇ, ಯಾವ ಕೆಲಸಗಳು ಒಂದು ಕಾಲದಲ್ಲಿ 5 ಲಕ್ಷ ರೂಪಾಯಿನ ಜಿಲ್ಲಾ ರೈಲ್ವೆ ಸ್ಟೇಷನ್ಗಳಿಗೆ ಕೊಡೋಕ್ಕಾಗ್ದಿರ, ಈವನ್ ಟಾಯ್ಲೆಟ್ ಕೂಡ ರಿಪೇರಿ ಮಾಡೋಕ್ಕಾಗ್ದಿರ ಒದ್ದಾಡ್ತಾ ಇದ್ದಂಥ ಬಹುತೇಕ ರೈಲ್ವೆ ಸ್ಟೇಷನ್ಗಳು ಇವತ್ತು ವಿಮಾನ ನಿಲ್ದಾಣಗಳ ರೂಪದಲ್ಲಿ ಮಾಡ್ತಕ್ಕಂಥದ್ದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಹೊತ್ತು ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು, ನಾವಿರ್ಬೋದು, ಕುಮಾರಣ್ಣವರು ಇರ್ಬೋದು, ನಾವೆಲ್ಲ ಕೂಡ ಅದ್ರ ಜೊತೆಯಲ್ಲಿ ನಾವೆಲ್ಲವನ್ನು ಕೂಡ ಮಾಡ್ತಾಯಿದ್ದೀವಿ. ನಾನು ನಿಮಗೆ ಪ್ರಯಾಣಿಕರ ಸುರಕ್ಷತೆಗೋಸ್ಕರವಾಗಿ 1568 ಮಾರ್ಗಗಳನ್ನು ಕವಚವನ್ನು ಅಳವಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಇವತ್ತು ವಂದೇ ಭಾರತ್ ಟ್ರೈನು 12 ಓಡ್ತಾ ಇದೆ, 23 ನಿಲ್ದಾಣಗಳಲ್ಲಿ ಅದು ಓಡಾಡ್ತಾ ಇದೆ, 14 ಜಿಲ್ಲೆಗಳಲ್ಲಿ. ಮಾರ್ಚ್ ಏಪ್ರಿಲ್ ಒಳಗಡೆ ಸ್ಲೀಪಿಂಗ್ ಕೋಚು ಬರ್ತದೆ. ಇನ್ನು 1-2 ವಂದೇ ಭಾರತ್ ಕೂಡ ಭಾರತ ಸರ್ಕಾರ ಕರ್ನಾಟಕಕ್ಕೆ ಕೊಡುಗೆಯಾಗಿ ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಇವತ್ತು ಅಮೃತ್ ರೈಲುಗಳನ್ನು, ಅಮೃತ್ ಸ್ಟೇಷನ್, ಭಾರತ್ ಅಮೃತ್ ಸ್ಟೇಷನ್ಗಳನ್ನು ಮಾಡ್ತಕ್ಕಂಥದ್ದಕ್ಕೆ ನಾವು ಒಟ್ಟಾರೆಯಾಗಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾಯಿದ್ದೀವಿ. ಅಂಗವಿಕಲರಿಗೋಸ್ಕರವಾಗಿ ಎಕ್ಸಿಲೇಟರ್ಸ್ ಇರ್ಬೋದು, ಮತ್ತೊಂದು ಇರ್ಬೋದು, ಅವ್ರಿಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳಿರ್ಬೋದು, ಇವೆಲ್ಲವನ್ನು ಕೂಡ ನಾವು ತುಂಬ ವ್ಯವಸ್ಥಿತವಾಗಿ ಮಾಡ್ತಾಯಿದ್ದೀವಿ. ನನಗೆ ಒಂದೇ ಒಂದು ನೋವು, ಚಾಮರಾಜನಗರ ಬೆಂಗಳೂರು ನಮ್ಮಲ್ಲಿ 142 ಕಿಲೋಮೀಟ್ರ್. ನಾನು 1,382 ಕೋಟಿ ರೂಪಾಯಿ ನಾನು ಬರೋಕ್ಕೆ ಮುಂಚೆನೇ ಇದೆಲ್ಲ ಇದಾಗಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮಂತ್ರಿಗಳಾಗಿದ್ದಾಗ ಇದನ್ನು ಮಾಡಬೇಕು ಅಂತ ಮಾಡಿ ಅದು ಮುಂದಕ್ಕಾಗೋದಿಲ್ಲ. ಹೆಜ್ಜಾಲ, ಹಾರೋಹಳ್ಳಿ, ಹೆಜ್ಜಾಲ, ಕಗ್ಲಿಪುರ, ಹಾರೋಹಳ್ಳಿ, ಕನಕಪುರ, ಸಾತನೂರು, ಅಲ್ಲಿಂದ ಬಂದು ಹಲಗೂರು, ಮಳವಳ್ಳಿ, ಕೊಳ್ಳೇಗಾಲ, ಸತ್ಯಮಾರಹಳ್ಳಿ, ಯಳಂದೂರು, ಸತ್ಯಮಾರಹಳ್ಳಿ, ಚಾಮರಾಜನಗರ 142 ಕೋಟಿ ರೂಪಾಯಿಂದು ಕಿಲೋಮೀಟ್ರನ್ನ ನಾವು ತಗೊಳ್ಳಿ ಅಂತ ಹೇಳಿ ಅವ್ರು ಏನು ಹೇಳಿದ್ವಿ ನಾವು, ಆಗೋಗಿದೆ ಕಡೆಯ ನಮ್ಮೆಲ್ಲ ಮುಗಿದಿದೆ ಅಂದರು. ನಾನೇನೋ ತುಂಬ ಖುಷಿಯಾಗಿ ಹೇಳಿ ಟೆಂಡರ್ ಕರೆಯೋಣ ಅಂತ ಕರೆದ್ರೆ ಏನು ಮಾಡಿದ್ದಾರೆ ಇವರು ಅಂದರೆ, ದಿನಾಂಕ 12/12/24ರಲ್ಲಿ ನಾನು ತುಂಬ ಡಿಮ್ಯಾಂಡ್ ಮಾಡೋಕ್ಕೆ ಕೊಟ್ಟ ಒಂದು ಪತ್ರ ಬರೀತಾರೆ ನನಗೆ, ನಮ್ಮ ಕೈಲಿ ಆಗೋದಿಲ್ಲಪ್ಪ, ಈ ಸ್ಕೀಮನ್ನ ನೀನು ವಾಪಸ್ ತೊಗೊಂಡು. ನಾವು ವಾಪಸ್ ತೊಗೊಂಡಿದ್ದೀವಿ, ನಮ್ಮ ಕೈಲಿ ಮಾಡೋಕ್ಕಾಗೋದಿಲ್ಲ, ನೀವೇ ಏನಾದರೂ ಮಾಡಿದ್ರೆ ಮಾಡ್ಬೋದು ಅನ್ನೋ ಮಾತನ್ನು ರಾಜ್ಯ ಸರ್ಕಾರ ರೈಲ್ವೆಗೆ, ರಾಜ್ಯದ ಸನ್ಮಾನ್ಯ ಸಿದ್ದರಾಮಯ್ಯನವರ ನಾಯಕತ್ವದ ಸರ್ಕಾರ, ಮೈಸೂರು ಜಿಲ್ಲೆಯವರೇ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮಹಾರಾಜರೇ ಇದನ್ನು ಬರೀತಾರೆ. ಇದ್ರ ಜೊತೆಗೆ ನಾವು
ಮೈಸೂರು, ಹುಣಸೂರು, ಪಿರಿಯಾಪಟ್ಟಣ ಮತ್ತು ಅದ್ಯಾವುದದು ಕುಶಾಲನಗರ, ಇದು ಕೂಡ ನಮ್ಮ ಕಾಲದಲ್ಲಿ ಆಗಿ ಸನ್ಮಾನ್ಯ ಹಿಂದೆ ಪ್ರತಾಪ್ ಸಿಂಹ ಅವರು ಎಂ ಪಿಗಳಾಗಿದ್ದಾಗ ಅದಕ್ಕೆಲ್ಲ ಓಡಾಟ ಮಾಡಿ ಏನೆಲ್ಲ ಮಾಡಿದ್ರು. ಅದು ಕೂಡ ಒಂದು ಪತ್ರ ಬರೀತಾರೆ, ನಮ್ಮ ಕೈಲಿ ಆಗೋದಿಲ್ಲ ಅಕ್ವಿಜೇಷನ್ ಮಾಡೋಕ್ಕೆ, ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ. ಅಭಿವೃದ್ಧಿಯ ಸಂಕೇತ ಅಂತ ಹೇಳ್ತಾರೆ, ಅಭಿವೃದ್ಧಿಗೆ ಇವ್ರು ಯಾವ ರೀತಿ ಒತ್ತನ್ನು ಕೊಡೋದಿಲ್ಲ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ನಾನು ತಮ್ಮಲ್ಲಿ ಮನವಿ ಮಾಡೋದು ಇಷ್ಟೇ, ಸಿದ್ದರಾಮಯ್ಯನವರು ಎಲ್ಲ ಒಂದು ಕಡೆ ಕುಳ್ಕೊಂಡು ಏನೆಲ್ಲ ಮಾತನಾಡೋದು ಬಿಟ್ಟು ವಾಸ್ತವಾಂಶಕ್ಕೆ ಅವ್ರು ಬರಬೇಕಾಯ್ತು. ನಾನು ಇವತ್ತು ಬೆಳಿಗ್ಗೆ 10 ಗಂಟೆಗೆ ಹೊರಟವರು, ನಾವು ನಿಲ್ಲಿಸಿದ್ದು ಮದ್ದೂರಿಂದ ಮುಂಚಿತವಾಗಿ ಯಾವುದೋ ಒಂದು ಸ್ಟೇಷನಲ್ಲಿ ನಿಲ್ಲಿಸ್ತೋ ಶೆಟ್ಟಿಹಳ್ಳಿಲಿ. ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ 5 ಗಂಟೆ ತೆಗೆದುಕೊಂಡ್ರು. ಜನ ಆ ನಂಬಿಕೆ, ಆ ಶೆಟ್ಟಿಹಳ್ಳಿ, ಮದ್ದೂರು, ಆನಿಕೆರೆ, ಎಳಿಯೂರು, ಮಂಡ್ಯ, ಬ್ಯಾಡ್ರಳ್ಳಿ, ಪಾಂಡವಪುರ, ಶ್ರೀರಂಗಪಟ್ಟಣ, ಈ ಕೇವಲ 8 ಕಡೆ ನಿಲ್ಲಿಸಿ ಆ ಜನರನ್ನು ಮಾತಾಡಿಸ್ಬೇಕಾದ್ರೆ ನಮ್ಮ ಆಫೀಸರ್ಗಳೆಲ್ಲ ಇದ್ದರು. ಎಷ್ಟು ಮಟ್ಟಿಗೆ ಜನಕ್ಕೆ ಭಾವನೆ ಇದೆ, ನಂಬಿಕೆ ಇದೆ, ರಾಷ್ಟ್ರದ ಪ್ರಧಾನಮಂತ್ರಿಗಳ ದೂರದೃಷ್ಟಿ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ನಾನು ಮೈಸೂರು ಬೆಂಗಳೂರು ಮಾರ್ಗದಲ್ಲಿ ಸುಮಾರು ಈಗಾಗಲೇ 5 ROB, 1 RUB ಸಾಂಕ್ಷನ್ ಆಗಿ ಕೆಲಸ ಶುರು ಮಾಡಿ ಒಂದು ಮುಗಿತಾ ಇದೆ, ಅದನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಬೆಂಗಳೂರು ಮೈಸೂರು ಭಾಗದಲ್ಲಿ ನಮ್ಮಲ್ಲಿ ಎಷ್ಟಿದೆ, ನಾನು अधिकारिಗಳಿಗೆ साहब दोनों DRM इधर है साहब, दोनों को मेरा एक सूचना है, बाद में एक रिक्वेस्ट भी है, मैसूर बेंगलुरु से आने का जाने का किधर किधर हमारा ROB RUB का प्रॉब्लम है, आपको एक चित्रण आपको मालूम हो, दोनों को मालूम हो। आपका जूनियर सीनियर ऑफिसर भी इधर है, प्रेम नारायण जी अभी चीफ इंजीनियर है, वो दोनों को छोड़े तो अभी बड़ा है, बाद में किसे किसे कैसा कैसा करना, क्या करना को होता है, ये सभी को मुझे 15-20 दिन में कितने लेता है, क्या लेता है, कई को होना चाहिए, इसमें टॉप प्रायोरिटी किसी किसी को आइटम देना चाहिए। नहीं तो क्या होता है, मुझे बताया उधर आप भी था, हम दोनों आप पुटराज जेलोದ್ರು, हमारा पुटराज एक्सेप्ट मुझे उधर बताया बहुत आदमी का, इसलिए कितने उतने भी लेने का। अब मुझे ये टेंडर मैं कर लेता है, मुझे होना चाहिए, होना नहीं होना वो डिसीजन आपका है, मैं लेने का नहीं होता है। प्रेम नारायण जी, वो काम होना चाहिए नहीं चाहिए आपका डिसीजन रहता है। नहीं तो क्या बोलता है, सोमಣ್ಣ बोलिया इसलिए मैं तो हो जाएगा, कुमार स्वामी जी बोलिया, महाराजा बोलिया इसलिए मैं करने का नहीं होता है, ये सब भी नहीं होना चाहिए। ಅದಕ್ಕೋಸ್ಕರವಾಗಿ ನಾವು ಇವತ್ತು ತೀರ್ಮಾನ ಮಾಡಿದ್ದೀವಿ. ಇಷ್ಟು ಗಂಟೆಗಳು ಕಾಲ ಕಳೆದಿದ್ದು ಕೂಡ ಕುಮಾರಸ್ವಾಮಿ ಸಾಹೇಬರಿಗೆ ನಾನು ಭಾರತ ಸರ್ಕಾರದ ರೈಲ್ವೆ ಇಲಾಖೆ ವತಿಯಿಂದ ಒಂದು ಮಾತನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ದಯಮಾಡಿ ಇವತ್ತು ಎಷ್ಟು ROB RUB ಮೇಲ್ ಸೇತುವೆ ಕೆಳ ಸೇತುವೆಗಳ ಅವಶ್ಯಕತೆ ಇದೆ, ಎಲ್ಲೆಲ್ಲಿ ಆದ್ಯತೆ ಕೊಡಬೇಕು, ಎಲ್ಲ ಕೆಲಸವನ್ನು ಕೂಡ ತಮ್ಮಣ್ಣ ಸಾಹೇಬ್ರೆ ನೀವುಗಳು ಕೂಡ ಗಾರ್ಡಿಯನ್ನಾಗಿ ನಿಂತ್ಕೊಂಡು ಜಾಗಕ್ಕೆ ನಾವೇ ದುಡ್ಡು ಕೊಡ್ತೀವಿ. ಅಕ್ವಿಜೇಷನ್ ಏನಾದ್ರು ಇದ್ದರೆ ಅದಕ್ಕೂ ಕೂಡ ಭಾರತ ಸರ್ಕಾರ ದುಡ್ಡು ಕೊಡ್ತದೆ. ಈ ಥರದ ಯೋಜನೆ 50 ವರ್ಷ 70 ವರ್ಷ 80 ವರ್ಷದಲ್ಲಿ ಮಾಡಿದರೆ ಏನೇನಾಗಿರೋದು. ಮೋದಿಜಿಯವರು 3ನೇ ಬಾರಿಗೆ ಬಂದ ಮೇಲೆ ಯಾವುದೇ ಮೇಲ್ಸೇತುವೆ ಕೆಳ ಸೇತುವೆಗಳು ರಾಜ್ಯ ಸರ್ಕಾರದ ಮೇಲೆ ಡಿಪೆಂಡ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇದನ್ನು ಮಾಡಿದ್ದೀವಿ. ನನಗನ್ನಿಸ್ತದೆ ಈ ಥರದ ಕಾರ್ಯಕ್ರಮ ಅನ್ನೋದಕ್ಕಿಂತ ಹೆಚ್ಚಾಗಿ ಕರ್ನಾಟಕ ರಾಜ್ಯದಲ್ಲಿ 52,000 ಕೋಟಿ ರೂಪಾಯಿಗಳು ಕೆಲಸಗಳು ನಡೀತಾ ಇರೋದ್ರ ಜೊತೆಯಲ್ಲಿ ನಾವು ಸುಮಾರು ನಾನು ಬಂದ ಮೇಲೆ ಸುಮಾರು 3,270 ಎಕರೆ ಜಾಗ ಅಕ್ವಿಜೇಷನ್ ಆಗಿದೆ. ಇಂದು ಕೂಡ 1,000 ಎಕರೆ ಅಕ್ವಿಜೇಷನ್ ಆಗಬೇಕಾಗಿದೆ. ಇವ್ರಿಗೆ ಏನಾಗಿದೆ, ನಮ್ಮ ದುರಂತ ರಾಯದುರ್ಗ, ತುಮಕೂರು, ದಾವಣಗೆರೆ, ಮೈಸೂರು, ಯಾವುದದು ಕುಶಾಲನಗರ, ಬೆಂಗಳೂರು, ಯಾವುದು ಚಾಮರಾಜನಗರ, ಈ ಥರದ ಅನೇಕ ಯೋಜನೆಗಳನ್ನು ರಾಜ್ಯ ಸರ್ಕಾರ ಯಾತಕ್ಕೋಸ್ಕರವಾಗಿ ನಿಲ್ಲಿಸ್ತಾ ಇದೆಯೋ ನನಗೆ ಗೊತ್ತಿಲ್ಲ. ಇವತ್ತು ಅದಕ್ಕಿಂತ ಹೆಚ್ಚಾಗಿ ಮುನ್ರಾಬಾದು, ರಾಯಚೂರು, ಚಿಕ್ಕಮಗಳೂರು, ಬೇಲೂರು, ಬಾಗಲಕೋಟೆ, ಕುರ್ಚಿ, ಶಿವಮೊಗ್ಗ, ಶಿಕಾರಿಪುರ, ರಾಣಿಬೆನ್ನೂರು, ಬೆಳಗಾಮು, ಧಾರವಾಡ, ಹಾಸನ, ಬೇಲೂರು, ಹೀಗೆ ತುಂಬ ಎಷ್ಟು ಮಟ್ಟಿಗೆ ಅಂತಂದರೆ ನಾವು ಹೇಳೋಕ್ಕೆ ಸಾಧ್ಯ ಇಲ್ಲ. ಒಂದು ತಮ್ಮಲ್ಲಿ ವಿನಂತಿ ಮಾಡೋದು ಮಾಧ್ಯಮದ ಸನ್ಮಿತ್ರರಲ್ಲಿ, ಕುಮಾರಸ್ವಾಮಿಯವರು, ನಾನು, ಮಹಾರಾಜರು, ಅವ್ರ ಹೆಸರು ಹೇಳೋಕ್ಕೆ ನನಗೆ ಜಾಸ್ತಿ ಬರೋದಿಲ್ಲ, ಪಡ ಅಂತ ಅಂದು ಮಹಾರಾಜ ಅಂದರೆ ಐ ಕ್ಲಾಸ್ ಅದು. ಹಾಗಾಗಿ ಒಟ್ಟಿಗೆ ಇವತ್ತು ಬಂದಿದ್ದು ಈ ಭಾಗದ ಜನರಲ್ಲಿ ಇರ್ತಕ್ಕಂಥ ಕೆಲವು ನೋವುಗಳನ್ನು ಹಂಚ್ಕೊಳ್ಳೋದ್ರ ಜೊತೆಯಲ್ಲಿ ಭಾರತ ಸರ್ಕಾರ
ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಏನು ಕೊಡಲಿಲ್ಲ. ಇದೆಲ್ಲ ಯಾರು ಕೊಟ್ಟಿದ್ದು? ಏನಾಗಿದೆ ನಿಮ್ಮಲ್ಲಿ? ಅದು ಯಾವುದೋ ಬಡವರು ಒಂದಷ್ಟು ಸಣ್ಣ ಪುಟ್ಟ ಏನೋ ಒಂದಷ್ಟು ಭಾಗ್ಯಗಳು ಕೊಟ್ಟು ಅದು 100 ಪಟ್ಟು 200 ಪಟ್ಟು 500 ಪಟ್ಟು ಜಾಸ್ತಿ ಮಾಡಿಕೊಂಡು ಬಾಕಿದೆಲ್ಲ ಎಲ್ಲಿಗೆ ಹೋಗ್ತಾ ಇದೆ ನಿಮ್ಮದು? ನಿಮ್ಮ ಅಡ್ಮಿನಿಸ್ಟ್ರೇಷನ್ ಯಾವ ಮೂಟೆಗೆ ಹೋಗ್ತಾ ಇದೆ ಅದ್ರ ಬಗ್ಗೆ ನೀವು ಚಿಂತನೆ ಮಾಡ್ತೀರಾ? ನಮ್ಮ ಬಗ್ಗೆ ಮಾತಾಡ್ದಕ್ಕೆ ಹೋಗ್ತೀರಿ. ದಯವಿಟ್ಟು ಅದು ಮಾಡೋದು ಬೇಡ. ನಾನು ಇವತ್ತು ನಂಜನಗೂಡಿನಲ್ಲಿ 49 ಕೋಟಿ ರೂಪಾಯಿಂದು 1 ಎಕರೆ ನಮಗೆ 3 ಗುಂಟೆ ಜಾಗ ಬೇಕು. 1 ಎಕರೆ 3 ಗುಂಟೆ ಟ್ಯಾಕಿ ಹೋನಾ ಚಾಹಿಯೆ. ನಾವು ಇದ್ರ ಜೊತೆಯಲ್ಲಿ ಯಾವ್ಯಾವುದು ಹಳೆಯ ಕೇಸ್ಗಳಿದ್ದೋ, ಹಳೆಯ ಪ್ರಾಜೆಕ್ಟ್ಗಳಿದ್ದೋ ಕುಮಾರಣ್ಣವರೇ ಯಾವುದೂ ನಾವು ನಿಲ್ಲಿಸಿಲ್ಲ. ಪ್ರಧಾನಿಗಳ ಸೂಚನೆ, ಅವರ ದೂರದೃಷ್ಟಿ, ಯಾವುದೇ ಕಾರಣಕ್ಕೆ ರಾಜಕಾರಣ ಬೇಡ, ಅಭಿವೃದ್ಧಿಯ ವಿಚಾರದಲ್ಲಿ ರಾಜಕೀಯ ಬೇಡ. ನಾನು ಗತಿಶಕ್ತಿಯವರು ನಮ್ಮಿಲ್ಲಿದ್ದಾರೆ. ಎಲ್ಲಿ ಅವರ अभी चीफ मिनिस्टर किधर गए? उस वक्त क्या उसका नाम किधर चले गए? वही अभी रोज़ा भी नहीं ना, आराम से इधर आना ना. ಅದಕ್ಕೆ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ಕುಮಾರಸ್ವಾಮಿ ಅವರು ನನಗೂ ಎಲ್ಲ ಒಂದು ಕಡೆ ಇಷ್ಟೊಂದು ಜನ ಭಾರತ ಸರ್ಕಾರವನ್ನು, ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಹಳ್ಳಿಗಾಡಿನ ಜನ ಒಂದು ರೀತಿ ತಂಡೋಪತಂಡವಾಗಿ ಬರ್ತಾ ಇದ್ದದ್ದು ನೋಡಿದ್ರೆ ನನಗನ್ನಿಸ್ತದೆ ಭವಿಷ್ಯ ಭಾರತದಲ್ಲಿ ಕರ್ನಾಟಕವು ಕೂಡ ಅಭಿವೃದ್ಧಿಯತ್ತ ಹೋಗ್ತದೆ ಅನ್ನೋದಕ್ಕೆ ಆ ಜನರ ಇವತ್ತು ಮಾರ್ಗದರ್ಶನ, ಅವರ ಒಂದು ರೀತಿಯ ದುಗುಡ, ಸಂತೋಷ, ಇದಕ್ಕೆ ಇವತ್ತು ಕಾರಣ ಸನ್ಮಾನ್ಯ ನಮ್ಮ ಮಂತ್ರಿಗಳು ಮತ್ತು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿಯವರು. ನಾನು ನಮ್ಮ ಇಲಾಖೆ ವತಿಯಿಂದ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನೀವು ಆದಮೇಲೆ ಒಂದು ಅರ್ಧ ಗಂಟೆ ನಾವು ಅಧಿಕಾರಿಗಳ ಜೊತೆಯಲ್ಲಿ ಮೀಟಿಂಗ್ ಮಾಡಿ, ನಾನು ಪತ್ರಿಕೆಯವ್ರಿಗೆ ಸ್ವಲ್ಪ ಕಸಿಬಿಸಿ ಆಯಿತು, ಇಲ್ಲಿ ಬಂದಾಗೆಲ್ಲ ಕಸಿಬಿಸಿನ ಆಯ್ತದೆ, ಅದು ಯಾಕೆ ಏನೋ ಗೊತ್ತಿಲ್ಲ ಕಣ್ರಪ್ಪ, ನಿಮಗೆಲ್ಲ ಒಂದು ಸಾರಿ ಡೈ ಹೊಡಿತೀನಿ, ದಯವಿಟ್ಟು ಯಾರು ಅನ್ಯತಾ ಭಾವಿಸ್ಕೊಳ್ಬೇಡಿ. ನಮಗೆ ಒಂದು ಆಸೆ ಇದೆ, ರಾಜ್ಯ ಅಭಿವೃದ್ಧಿ ಆಗುವಾಗ ಮೈಸೂರು ಅಭಿವೃದ್ಧಿ ಆಗಬೇಕು. ಬೆಂಗಳೂರಿನ ಜನಸಂದಣಿಯನ್ನು, ಬೆಂಗಳೂರಿನ ಒತ್ತಡವನ್ನು ಕಡಿಮೆ ಮಾಡ್ತಕ್ಕಂಥದ್ದಕ್ಕೆ ಯಾವುದಾದ್ರೂ ಒಂದು ನಗರ ಇದ್ದರೆ ಅದು ಮೊದಲನೇದು ಮೈಸೂರು. ಅದನ್ನು ಹೊರತುಪಡಿಸಿದ್ರೆ ತುಮಕೂರನ್ನು ಕೂಡ ಅದೇ ರೀತಿ ತೆಗೆದುಕೊಂಡು ಹೋಗತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ನನಗೆ ತುಮಕೂರು ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ, ಅದು ಹೈದರಾಬಾದ್ ಕರ್ನಾಟಕ, ಬಾಂಬೆ ಕರ್ನಾಟಕ, ಮಧ್ಯ ಕರ್ನಾಟಕ ಮತ್ತು ಎಲ್ಲ ಕಡೆಯಲ್ಲೂ ಕೂಡ ಹೋಗ್ತಕ್ಕಂಥದ್ದು ಕನೆಕ್ಟಿವಿಟಿ ಇದೆ. ಆ ಕನೆಕ್ಟಿವಿಟಿಯನ್ನು ನಾವು ಮಾಡಲೇಬೇಕಾಯ್ತದೆ. ನಾನಿವತ್ತು ಮಾಧ್ಯಮದ ಮಿತ್ರರಿಗೆ ವಿನಂತಿ ಮಾಡ್ತೀನಿ, ಸಿದ್ದರಾಮಯ್ಯನವರು ಮಾತೆತ್ತರೆ ಸೋಮಣ್ಣ ಅಂತಾರೆ, ಅದೆಲ್ಲ ಏರ್ಪೋರ್ಟಲ್ಲಿ ನಿಂತ್ಕೊಂಡು ಅವ್ನಿಗೇನು ಫೈಲೇ ಬರೋಲ್ಲ ರೀ. ನಿಜ, ನಮ್ಗೆ ಯಾವುದೂ ಫೈಲ್ ಬರೋಲ್ಲ, ಎಲ್ಲ ನಿಮ್ಮ ಮನೆಗೆ ಬರ್ತಾವ. ನೀವೇ ದೇವರ? ಭಾರತ ಸರ್ಕಾರ ಇಲ್ಲಿ ಕುಳಿತಿರ್ತಕ್ಕಂಥ ಅಧಿಕಾರಿಗಳು ಯಾರಿದ್ದಾರೆ, ನಮ್ಮ ಅಧಿಕಾರಿಗಳು 500 ಕೋಟಿ ರೂಪಾಯಿವರೆಗೂ ಕೂಡ ಅವರೇ ಕೆಲಸ ಮಾಡಬೇಕು. ನಮ್ಗೆ ಯಾವುದೂ ಟೆಂಡರ್ ಬರೋದಿಲ್ಲ, ನಮಗೆ ಬೇಕಾದವ್ರು ಕೊಡೋದಕ್ಕೆ ಪರ್ಸೆಂಟೇಜ್ ಫಿಕ್ಸ್ ಮಾಡೋ ಪರಿಸ್ಥಿತಿ ಇಲ್ಲ. ನಮ್ಮಲ್ಲಿ ಅಧಿಕಾರಿಗಳು ಕಾರ್ಯವೈಖರಿ ಅವರೇ ಟೆಂಡರ್ ಮಾಡಬೇಕು, ಅವರೇ ಕೊಡಬೇಕು, ಅವರೇ ಏಜೆನ್ಸಿ ಮಾಡಬೇಕು. ಅದಲ್ದಿರ ರಾಜ್ಯ ಸರ್ಕಾರದ ಇತಿಮಿತಿ, ಭಾರತ ಸರ್ಕಾರದ ಇತಿಮಿತಿ ಏನು? ಇವತ್ತು ಎಲ್ಲಿವರೆಗೂ ಕೂಡ ಒಬ್ಬ DRMಗೆ, ಒಬ್ಬ GMಗೆ, GM ಸಾಬ್ಕು ಕಿತನೆ 100 crores का GM का ಪವರ್ ಇದೆ ಸರ್, ಅಡ್ಮಿನಿಸ್ಟ್ರೇಟಿವ್ ಪವರ್. 100 ಕೋಟಿವರೆಗೂ ಒಬ್ಬ ಜನರಲ್ ಮ್ಯಾನೇಜರ್ಗೆ ಪವರ್ ಇದೆ. 500 ಕೋಟಿವರೆಗೂ ನಮ್ಮಲ್ಲಿರ್ತಕ್ಕಂಥ CRB ಅಂತಂದರೆ ರೈಲ್ವೆ ಚೇರ್ಮನ್ ಇದ್ದಾರೆ, ಅವ್ರಿಗಿದೆ. ಅದನ್ನು ಹೊರತುಪಡಿಸಿದ್ರೆ ನಮ್ಮ ಮಂತ್ರಿಗಳಿದ್ದಾರೆ, ಅಶ್ವಿನಿ ವೈಷ್ಣವ್ ಅವರು, ಅದನ್ನು ಬಿಟ್ಟರೆ ಕ್ಯಾಬಿನೆಟ್ ಇರ್ತದೆ. ನಮ್ಮಲ್ಲಿ ಬೆಂಗಳೂರು ಮತ್ತು ವೈಟ್ಫೀಲ್ಡ್ಗೆ ಡಬಲಿಂಗ್ ಲೈನ್ ನಾವು ಮದ್ಮೇಲೆ ಮಾಡ್ತಾಯಿದ್ದೀವಿ. ಒಂದು ಸ್ವಲ್ಪ ನೋಡಬೇಕು ನೀವು ಯಾವ ರೀತಿ ನಡೀತಾ ಇದೆ ಅಂತ. ನನಗೆ ಇನ್ನೊಂದು ನೋವಾಗಿದ್ದು, ಬೆಂಗಳೂರಿಂದ ನಿಮ್ಮ ಕೋಲಾರಕ್ಕೆ ಎಂಥ ಸ್ವತಂತ್ರ ವೀರರು ಹೋರಾಟ ಮಾಡಿದಂಥವ್ರಿದ್ದರು ತಮ್ಮಣ್ಣವರೇ, ಇಲ್ಲಿವರೆಗೂ ಡೈರೆಕ್ಟ್ ಒಂದು ಟ್ರೈನ್ ಇರಲಿಲ್ಲ ಮಹಾರಾಜರೇ. ಇಲ್ಲಿವರೆಗೂ ಮೈಸೂರು ಬೆಂಗಳೂರಿಂದ ಡೈರೆಕ್ಟಾಗಿ ಕೋಲಾರಕ್ಕೆ ಹೋಗ್ತಕ್ಕಂಥ ಟ್ರೈನ್ ಇಲ್ಲ. ಆ ಟ್ರೈನ್ ಯಾವುದು ಇವಾಗ ಹೋಗ್ತಾ ಇರೋದು ತಮಿಳ್ನಾಡಿಗೆ ಹೋಗೋದಕ್ಕೆ. ಹಿಂದೆ ಮಹಾರಾಜ ಮೈಸೂರು ಮತ್ತು ಬ್ರಿಟಿಷ್ನವ್ರು ಹಾಕಿರ್ತಕ್ಕಂಥ ಲೈನಲ್ಲಿತ್ತು. ನಾನು ಅಲ್ಲಿ ನಮ್ಮ ಲೋಕಸಭಾ ಸದಸ್ಯ ಮಲ್ಲೇಶ್ ಬಾಬು ಜೊತೆಲಿ ಹೋದಾಗ ಅರಿವಾಗಿ ಇವತ್ತಾಗಲೇ DPR ಆಗ್ತಾಯಿದೆ, ಒಂದು ಹಂತಕ್ಕೂ ತಂದಿದ್ದು. ಇಲ್ಲೆಲ್ಲ ಇದ್ದಾರೆ ನಮ್ಮ ಸಾಹೇಬರು, ಇಲ್ಲೇ ಬೇರೆ ಬಾಸ್, ನಮ್ಮ ADRM. ನಮ್ಮ ಯಾಕೆ ಮಾಡಬೇಕು ಅಂದರೆ ಬೆಳೀತಾ ಇದ್ದಾರೆ ಬೆಂಗಳೂರು. ಇವತ್ತು ನಮ್ಮ ತುಮಕೂರಿಗೆ 4 ಪಥದ ಇದು ಮಾಡ್ತಾಯಿದ್ದೀವಿ,
ನ್ಯಾಷನಲ್ ಹೈವೇ ಅವತ್ತೇನಾರ ನ್ಯಾಷನಲ್ ಹೈವೇ ಆಗಲಿಲ್ಲ ಅಂದರೆ ಇವತ್ತು ಏನಾಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಚಿಂತೆ ಮಾಡಬೇಕಾಗಿದೆ. ಅಭಿವೃದ್ಧಿಯನ್ನು ಮಾಡೋದು ಬಿಟ್ಟು ಬಾಕಿ ಎಲ್ಲ ಕೂಡ ಮಾಡ್ತಾಯಿದ್ದೀರಿ. ನನಗೆ ನೀವು ಕೊಟ್ಟಂಥ ಮೊನ್ನೆ ಚುನಾವಣೆ ಕೊಟ್ಟಷ್ಟು ಆಸಕ್ತಿ ಒಂದು 2% ನೀವು ಈ ಭಾಗದ ಜನರಿಗೆ, ರಾಜ್ಯದ 7.5 ಕೋಟಿ ಕನ್ನಡಿಗರಿಗೆ ಕೊಟ್ಟಿದ್ದರೆ ಅಲ್ಲೊಂದು ಕಡೆ ನೀವೇನು ಮಾಡಿದ್ದೀರಿ, ಕೆಲವು ತಪ್ಪುಗಳು ಅಧಿಕಾರ ಒಂಚೂರು ಪ್ರಾಯಶ್ಚಿತ್ತ ಆಗ್ತಾಯಿತ್ತು. ಮೈಸೂರು ಕೊಟ್ಟಿಲ್ಲ ಅನ್ನೋದು ಫ್ರಸ್ಟ್ರೇಟ್ ಆಗಿದ್ದಾರೆ ಅವರು. ಒಂದು ರೀತಿ ಫ್ರಸ್ಟ್ರೇಟ್ ಯಾವ ರೀತಿ ಆಗಿದ್ದಾರೆ ಅಂದರೆ ಏನು ಹೇಳಬೇಕೋ ಅದು ಹೇಳೋದಿಲ್ಲ. ಅಲ್ಲೆಲ್ಲ ಏರ್ಪೋರ್ಟ್ಗೆ ಹೋಗ್ತಾರೆ, ಸೋಮಣ್ಣ ಬಂದು ನನಗೆ ಯಾಕೆ ಫೈಲ್ ಬರಬೇಕು, ನನಗೆ ಫೈಲ್ ತರಿಸ್ಕೊಡೋದು ಗೊತ್ತು, ಕೆಲಸ ಮಾಡೋದು ಗೊತ್ತು, ಜನರನ್ನ ಯಾವ ರೀತಿ ತೆಗೆದುಕೊಂಡು ಹೋಗಬೇಕು ಅನ್ನೋದು ಗೊತ್ತು. ಆದರೆ ಒಂದು ಸತ್ಯ, ಪಾರದರ್ಶಕತೆ ಅಂತ ಏನಿದೆ, ಆ ಪಾರದರ್ಶಕತೆಯನ್ನು ಒಂದು ಸಣ್ಣವೂ ಕೂಡ ಅಪಚಾರ ಆಗದಾಗೆ ಯಾವುದಾದ್ರೂ ಒಂದು ಸರ್ಕಾರ ಒಂದೊಂದು ಪೈಸಾನು ಕೂಡ ಅಕೌಂಟಬಿಲಿಟಿ ಅಂತ ಮಾಡ್ತಾಯಿದ್ರೆ ಅದು ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನಾಯಕತ್ವದ ಭಾರತೀಯ BJP ಮತ್ತು NDA ಸರ್ಕಾರ. ಆದ್ದರಿಂದ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀನಿ, ನೀವೇನು ಮಾಡಬೇಡಿ ಸ್ವಾಮಿ. ಅಟ್ಲೀಸ್ಟ್ ನಿಮ್ಮ ಜಿಲ್ಲೆ ಆ ಚಾಮರಾಜನಗರ, ಬೆಂಗಳೂರು ಮತ್ತು ಮೈಸೂರು ಮತ್ತು ಯಾವುದದು ಕುಶಾಲನಗರಕ್ಕೆ ಇವೆರಡು ಯೋಜನೆಯನ್ನು ನಾಳೆ ಕೊಡಿ. ಅಲ್ಲಲ್ಲ ಕೊಡಪ್ಪ, ಜೆರಾಕ್ಸ್ ಮಾಡಿ ಕೊಡ್ತೀನಿ ನಾನು, ಬೇಡ ನಮಗೆ. ಇವಾಗ ತಕ್ಷಣಕ್ಕೆ ಈ ಪ್ರಾಜೆಕ್ಟ್ ನಾವು ಏನಪ್ಪ ಕೊಡಲು ತಂದೆ ನೀನು ಯಾಕೆ ಸಿದ್ದರಾಮಯ್ಯ ಬೇಡ ಅನ್ನೋರ ಅದು ಹೋಗ್ಬಿಡಿ, ಅದು ಕೊಡೆಯವರಿಗೆ. Gents, GOCO does not concur to the people of taking the proposal, taking up to the Bangalore, Satyamangala via Kanakapura, no in project Yajjala, Chamarajanagar ನ್ಯೂ ಲೈನ್. ಇದನ್ನು ದಯವಿಟ್ಟು ಸ್ಥಗಿತ ಮಾಡಿ ನಾವು ಮಾಡೋಕ್ಕಾಗೋದಿಲ್ಲ ಅನ್ನೋದನ್ನು ಬರೆದಿದ್ದಾರೆ. ನಿನಗೆ ಕೊಡ್ತೀನಿ, ಅದಕ್ಕೆ ಇದೇ ಕೊಡಪ್ಪ ಅಂತ ಜೆರಾಕ್ಸ್ ಮಾಡಿ. ನಾನು ಇದೇ ಕೊಡಿ, ವಾಟ್ಸಪ್ನಾಗ ಕಳ್ಸಪ್ಪ. ಅದಕ್ಕೆ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ, ವಿನಂತಿ ಮಾಡ್ತೀನಿ, ನಮ್ಗೆ ಇನ್ನೇನು ಮಾಡಬೇಡಿ. ನೀವು ಅಕ್ವಿಜೇಷನ್ನು ನೀವೇನು ಹಿಂದೆ ಅಗ್ರಿಮೆಂಟ್ ಆಗಿದೆ ಅದರಂತೆ ನಡ್ಕೊಳ್ಳಿ. ಅದನ್ನು ಬಿಟ್ಟು ಬೇರೆದೆಲ್ಲ ನಾವೇ ಕೊಡ್ತಾ ಇದ್ದೀವಿ ಅಣ್ಣ. ಹಿಂದಿನ ಸರ್ಕಾರದಲ್ಲಿ SM ಕೃಷ್ಣವರಿದ್ದಾಗಲೇ ಲ್ಯಾಂಡು ಪ್ಲಸ್ 50% ಹಣನೂ ಕೊಡ್ತೀವಿ ಅಂತೇಳಿ ಒಪ್ಪಂದ ಮಾಡ್ಕೊಂಡವ್ರೆ ಯಾವುದೇ ರೈಲ್ವೆ ಪ್ರಾಜೆಕ್ಟಿಗೆ. ಇಲ್ಲಿ ನಮಗೆ ಸದ್ಯ ಕೋಆಪರೇಷನ್ ಕೊಡ್ರಪ್ಪ ಕೊಡಿ ಅಂದರೂ ಕೊಡೋಕ್ಕೆ ತಯಾರಾಗಿಲ್ಲ. ಇದು ಪರಿಸ್ಥಿತಿ. ಇಲ್ಲ ನಾಗಣ್ಣ, ಏನಾಗಿದೆ ಅಕ್ವಿಜೇಷನ್ ಮಾಡೋದಿಲ್ಲ ಕೂಡ ಅದು ಕಾನೂನು ಪ್ರಕಾರ ಕೆಲವು ಪ್ರಾಜೆಕ್ಟ್ಗಳೇ 100% ಲ್ಯಾಂಡನ್ನು ಅವರೇ ಕೊಡಬೇಕು. ಪ್ರಾಜೆಕ್ಟಲ್ಲೂ ಕೂಡ ಒಂದಷ್ಟು ಕೊಡೋದಿದೆ, 50% ಇದು ಕೊಡಬೇಕು, ಅದು ಕೊಡಬೇಕು. ಅದು ಕೇಳ್ತಾ ಇಲ್ಲ ನಾವು. ಅಕ್ವಿಜೇಷನ್ ಮಾಡಿ ಅಟ್ಲೀಸ್ಟ್ ಪ್ರೋಸೆಸ್ ಶುರು ಮಾಡಿ. ನೀವು 50% ಆಮೇಲೆ ನಿಧಾನಕ್ಕೆ ಮಾಡೋಣ, ಪ್ರಾಜೆಕ್ಟ್ ತೊಗೊಳ್ತೀವಿ ನಾವು ಅಂತಂದರೆ ಅದಕ್ಕೂ ಕೂಡ ರೆಸ್ಪಾನ್ಸ್ ಇಲ್ಲ. ಈಗೋ ಪ್ರಾಬ್ಲಮ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ಎಲ್ಲ ಒಂದು ಕಡೆ ನಮ್ಮನ್ನು ಅವ್ರಿಗೆ ಬೇರೆ ಗೊತ್ತಿಲ್ಲ. ಜನರು ಸುಳ್ಳು ಹೇಳೋದೇ ಅವರೊಂದು ದೊಡ್ಡ ಆಸ್ತಿ ಮಾಡ್ಕೊಂಡಿದ್ದಾರೆ. ದುಡ್ಡಿದ್ರೆ ಯಾಕಪ್ಪ ಈ ಪರಿಸ್ಥಿತಿಗೆ ಬರ್ತಾಯಿತ್ತು, ನಮ್ಗೆ ಯಾಕೆ ಮಾಡಬೇಕಾಗಿತ್ತು ಅವರು? ನಾನು ಭಾರತ ಸರ್ಕಾರದಲ್ಲಿ ನಾನು ಹೇಳಿದೆ, ನಮ್ಮಲ್ಲಿ ಕುಮಾರಸ್ವಾಮಿ ಇವತ್ತು ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದಾರೆ, ಬಟ್ ಸ್ಟೀಲ್ ಮಂತ್ರಿಗಳಾಗಿದ್ದಾರೆ. 1,000 ಕೋಟಿ ರೂಪಾಯಿ ಕೆಲಸ ಮಾಡಬೇಕಾದ್ರೆ 1,000 ಕೋಟಿ ರೂಪಾಯಿಂದ ಸಂಪನ್ಮೂಲ ಇದ್ದರೆ ಮಾತ್ರನೇ. ಅವ್ರ ಹತ್ರ 100 ರೂಪಾಯಿ ಇದ್ದರೆ 10 ಲಕ್ಷ ಅಲ್ಲ, 100 ಕೋಟಿ 200 ಕೋಟಿ 300 ಕೋಟಿಗೆ ಹಾಕಿ ಎಲ್ಲರೂ ಕೂಡ ಎಲ್ಲ ಒಂದು ಕಡೆ ಸತ್ಯಾನಾಶ ಆಗೋ ಕೆಲಸ ಆಗಿದೆ. ಆದ್ದರಿಂದ ಭಾರತ ಸರ್ಕಾರ ರೈಲ್ವೆ ಇಲಾಖೆ ನನಗೆ ತಿಳಿದ ಮಟ್ಟಿಗೆ ಕರ್ನಾಟಕ ರಾಜ್ಯದಲ್ಲಿ ಹೊಸ ಯೋಜನೆಗಳಿಗೆ ಆದ್ಯತೆ ಕೊಡ್ತಾ ಇದ್ದೀವಿ. ನಿಮ್ಗೆ ಗೊತ್ತಿರಲಿ, ಬೆಂಗಳೂರಿನಲ್ಲಿ ಯಲಹಂಕದ ಹತ್ರ 6,000 ಕೋಟಿ ರೂಪಾಯಿನಲ್ಲಿ ಮಂಜು ಅವ್ರ PS ಏನು ಮಾಡ್ತಾ ಇರೋದು ನಾವು 6 ಕೋಟಿ ರೂಪಾಯಿ ಲಾಜಿಸ್ಟಿಕ್ ಪಾರ್ಕ್ ಏನದು ಇತ್ತೊಳಗೆ ಯಲಹಂಕ ಮೆಗಾ ಕೋಚಿಂಗ್ ಟರ್ಮಿನಲ್ ಮಾಡ್ತಾ ಇದ್ದೀವಿ. ನೀವು ನಂಬೋದಿಲ್ಲ, ಅದು ಯಾವ ರೀತಿ ಬರ್ತದೆ ಅಂದರೆ ಅಮೇರಿಕಾ ಮತ್ತು ಚೈನಾ ಮತ್ತು ಬೇರೆ ಬೇರೆ ಜಪಾನಲ್ಲಿ ಇರ್ತಕ್ಕಂಥ ಒಂದು ಟೆಕ್ನಾಲಜಿಯನ್ನು ನಾವೇ ಸ್ವತಃ ರೂಢಿಸಿ ನಮ್ಮ ಅಧಿಕಾರಿಗಳು ಮಾಡಿ ಒಂದ್ರ ಮೇಲೆ ಒಂದು ಈ ಥರ 3-4 ಅಂತಸ್ತಿನಲ್ಲಿ ಟ್ರೈನ್ಗಳು ಹೋಗೋದು, ಅದು ರಿಪೇರಿ, ಮತ್ತೊಂದು ಕ್ಲೀನಿಂಗು. ನೀವು ಇನ್ನೊಂದು 1.5-2 ವರ್ಷದಲ್ಲಿ ಭಾರತ ಸರ್ಕಾರ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಈ ಒಂದು ಇದನ್ನು ಟೆಕ್ನಾಲಜಿಯನ್ನು ಇಂಪ್ರೂವ್ ಮಾಡ್ತಾ ಇದ್ದಾರೋ ಅದೇ ರೀತಿ ಬೆಂಗಳೂರಿನಲ್ಲೂ ಕೂಡ ಕರ್ನಾಟಕದಲ್ಲೂ ಕೂಡ ಮಾಡ್ತಕ್ಕಂಥ ಯೋಜನೆ ಮಾಡಿದ್ದೀವಿ. ಇವತ್ತಿನ ನಿಮ್ಮ ಮುಖ್ಯವಾದ ಯೋಜನೆ ಸನ್ಮಾನ್ಯ ಕುಮಾರಸ್ವಾಮಿಯವರ ಒಂದು ಚಿಂತನೆ ಏನಿತ್ತು, ಆ ಚಿಂತನೆಗೆ
ರೈಲ್ವೆ ಇಲಾಖೆ ಅವ್ರ ಜೊತೆಲಿ ಕೈ ಜೋಡಿಸಿದ್ರಿಂದ ನಮಗೂ ಕೂಡ ಸಾಕಷ್ಟು ಅರ್ಥ ಮಾಡ್ಕೊಳ್ಳೋದಕ್ಕಾಯಿತು. ಈ ಥರದ ವಿನೂತನ ಕಾರ್ಯಕ್ರಮಗಳು ಅಲ್ಲಲ್ಲೇ ನಡೆದಾಗ ಅಧಿಕಾರಿಗಳಿಗೆ ಅವ್ರ ಜೊತೆಲಿ ಬಂದುಬಿಟ್ರೆ ಎಷ್ಟು 10 ವರ್ಷ 15 ವರ್ಷ 8 ವರ್ಷ 4 ವರ್ಷ 3 ವರ್ಷದ ಸಣ್ಣ ಕಡತಗಳು ಎಲ್ಲ ಒಂದು ಸಣ್ಣ ಇನ್ಫಾರ್ಮೇಷನ್ಗೋಸ್ಕರ ನಿಂತೋಗ್ತಾ ಇದ್ದವು. ಇಂಥವೆಲ್ಲವೂ ಕೂಡ ಇವತ್ತು ಕ್ಲಿಯರ್ ಆಗ್ತಕ್ಕಂಥದಕ್ಕೆ ಅನುವಾಗಿದೆ. ಇದು ಒಂದು ಒಳ್ಳೆಯ ಉತ್ತಮವಾದ ಬೆಳವಣಿಗೆ. ರಾಜ್ಯದ ಜನರಿಗೆ ರೈಲ್ವೆ ಇಲಾಖೆ ವಿನೂತನ ಯೋಜನೆಗೆ ಜೊತೆಯಲ್ಲಿ ರೈಲ್ವೆ ಕೂಡ ಒಂದು ಸ್ನೇಹದ ಸಂಕೇತವಾಗಿ ಕೆಲಸ ಮಾಡೋದಕ್ಕೆ ಅವಕಾಶಗಳಾಗ್ತದೆ. ಏನಾದರೂ ಇದ್ದರೆ ನನಗನ್ನಿಸ್ತದೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಟರ್ಮಿನಲ್ಲು ವಿಶ್ವದಲ್ಲೇ 4ನೇದು 5ನೇದು ಆಯ್ತದೆ. नहीं साहब 12 क्या रहे ना प्लेटफार्म 12 आ रहे तो 14 आ रहे 12 आ रहे ना 16 16 ಇದು ಪ್ಲಾಟ್ಫಾರಮ್ಗಳು ಬರ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ಅಂತಂದರೆ ಇನ್ನು 40-50 ವರ್ಷಗಳು ಕಳೆದರೂ ಕೂಡ ಜನರಿಗೆ ಅನಾನುಕೂಲ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ರಾಷ್ಟ್ರದ ಪ್ರಧಾನಮಂತ್ರಿಗಳು ಇಡೀ ವಿಶ್ವದಲ್ಲಿ ಎಲ್ಲ ರಾಜ್ಯಗಳಿಗೂ ಕೂಡ ಕೊಟ್ಟಂಥ ಆದ್ಯತೆಯನ್ನು ಕರ್ನಾಟಕಕ್ಕೂ ಕೂಡ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಒಂದು ನಿಮಿಷ ಅಪ್ಪ, ಆ ಪುಣ್ಯಾತ್ಮರಿಗೆ ಹೇಳಿ ಅದು ಯಾವ್ದು ಕೊಟ್ಟಿಲ್ಲ ಏನು ಅಂತ ಡೀಟೇಲ್ ಕೊಟ್ಟರೆ ನಾನು ಡೆಲ್ಲಿಲೇ ಇರ್ತೀನಿ. ನನಗೆ ಹೆಂಗಿದ್ರು ಕೆಲಸ ಇಲ್ಲ ಅಂತ ಅವ್ರು ಹೇಳೋರಲ್ಲ, ಆ ಕೆಲಸ ನಾವು ಮಾಡ್ತೀವಿ. ನಿಮ್ಮ ಕೈಲಂತೂ ಮಾಡೋಕ್ಕಿದೆಯೋ, ಎಷ್ಟು ಮಟ್ಟಿಗೆ ದೊಡ್ಡವ್ರು ಇದ್ದೀರೋ ಇಲ್ಲ, ನಾನು ಕೆಟ್ಟ ಭಾಷೆಯಲ್ಲಿ ಹೇಳಬಾರ್ದು, ಅದಕ್ಕೆ ಅರ್ಹತೆ ಇದೆಯಲ್ಲೋ ಗೊತ್ತಿಲ್ಲ, ನಾವಂತೂ ಮಾಡ್ತೀವಿ. ಒಂದು ಸತ್ಯ, ಯಾವುದೇ ಇಲಾಖೆಯಲ್ಲಿ ನಮ್ಮಿಂದ ಯಾವುದು ನಿಲ್ಲಿಸಿಲ್ಲ. ಹೇಳಿ ನಾಗರಾಜ್. ಎಂಥ ದೊಡ್ಡ ಕೆಲಸಗಳಪ್ಪ ಅಲ್ಲ ತಂದೆ. ಅವ್ರ ಹೊಟ್ಟೆ ತುಂಬ ಬರೀ ದ್ವೇಷ ಇಟ್ಕೊಂಡು ತೈ ಅಂತ ಅನ್ಬೇಕಾದ್ರೆ ಆಗ್ತಾ ಇರೋ ಎಲ್ಲ ಕೆಲಸ ನೋಡಿನೇ ಅವ್ರು ತಡ್ಕೊಳಕ್ಕಾಗ್ತಾಯಿಲ್ಲ. ಸದ್ಯ ಅವ್ರಿಗೇನು ಆಘಾತ ಆಗಿಲ್ವಲ್ಲ, ಅದಕ್ಕೆ ನಾವು ಖುಷಿ ಪಡೋಣ. ಅವ್ರು ಮಾತಾಡೋದೇ ಅವ್ರ ಜೀವನನೇ ಅದು, ಅವ್ರ ಲೈಫೇ ಅದು. ಅವರು ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ. ಅವ್ರ ಹತ್ರ ಏನಾಗಿದೆ, ಕ್ಯಾಬಿನೆ ಬೇರೆ ಬೇರೆ ಜವಾಬ್ದಾರಿಯಾಗಿದೆ, ಹಣ ಇಲ್ಲ, ಎಲ್ಲೋ ಒಂದು ಕಡೆ ಸುಳ್ಳು ಹೇಳಬೇಕಾಗಿದೆ. ಆ ಸುಳ್ಳನ್ನೇ ಮನೆ ಮಾಡ್ಕೊಂಡಿದ್ದಾರೆ, ಅದು ಆಗ್ತಾಯಿಲ್ಲ. ಇನ್ಯಾರು ಹೇಳಬೇಕು? ರಾಜ್ಯದ ಮುಖ್ಯಮಂತ್ರಿಗಳು ಯಾರ ಮೇಲೆ ಹಾಕಬೇಕು? ಕುಮಾರಸ್ವಾಮಿ ಮೇಲೆ ಹಾಕಬೇಕು, ಸೋಮಣ್ಣ. ಯಾಕಂದರೆ ನಾವು ಗೊತ್ತಿದೆಯಲ್ಲ, ಎಲ್ಲ ಒಟ್ಟಿಗೆ ಇದ್ದಾರಲ್ಲ ಒಂದೇ ಗಡ್ಡಿಲಿ, ನಮ್ಮ ಗಡ್ಡಿಲೇ ಇದ್ದವ್ರು ತಾನೆ ಅವರು. ಹಾಗಾಗಿ ಅವ್ರದ್ದು ಏನು ಎತ್ತ ಎಲ್ಲ ಮಾಹಿತಿ ಪೂರ್ತಿ ನಮ್ಮ ಹತ್ರ ಇರೋದ್ರಿಂದ ನಮಗೆ ಕೇಳ್ತಾರಲ್ಲ ತಮ್ಮಣ್ಣವ್ರೆ. ಹಾಗಾಗಿ ಅವ್ರಿಗೆ ಏನೇನು ಉಳಿದಿಲ್ಲಪ್ಪ. ಥ್ಯಾಂಕ್ ಯು. ಏನು ನೋಡಿ, ಕಾಮನ್ ಪ್ರಾಬ್ಲಮ್ಮು ನಮ್ಮಲ್ಲಿ ಜನರಲ್ ಬೋಗಿಗಳಲ್ಲಿ ಸಾಕಷ್ಟು ಜನ ಇದಾಗ್ತಾಯಿದೆ. ನಮ್ಮಲ್ಲಿ ಇವಾಗ 3 ಏನೋ ಮೆಮೊ ಟ್ರೈನ್ಗಳು ಓಡ್ತಾ ಇದೆ. ಐ ಥಿಂಕ್ ಚೆನ್ನೈನ ನಡೀತಾ ಇದೆ. ಇನ್ನೂ ಒಂದು 3 ಕೊಡ್ತಾ ಇದ್ದೀವಿ ನಾವು. ಮತ್ತು ಇನ್ನೊಂದು ಸಂತೋಷ ಸುದ್ದಿ, 110 ಕಿಲೋಮೀಟ್ರ್ ಇತ್ತು ನಮ್ಮದು 1 ಗಂಟೆಗೆ ಸ್ಪೀಡು. ಅದನ್ನು 135 ಸರ್ 130ಕ್ಕೆ ಇನ್ಕ್ರೀಸ್ ಮಾಡಿದ್ದೀವಿ. ರೈಲ್ವೆ ಇಲಾಖೆಗೆ ಇವೆಲ್ಲ ಜೋರಾಗಿ ಒಂದ್ಸರಿ ಚಪ್ಪಾಳೆ ತಟ್ಟು ತಪ್ಪೇನಲ್ಲ. ಎಂಥ ಒಳ್ಳೆ ಕಾರ್ಯಕ್ರಮ ಅಂದರೆ 110ರಿಂದ 130 ಕಿಲೋಮೀಟ್ರು 1 ಗಂಟೆಯಲ್ಲಿ ಮೈಸೂರಿಗೆ ಹೋಗ್ತೀರಿ. ಈಗಾಗಲೇ ಕೆಲವು ಮಾಡಿದ್ದೀವಿ. ಟ್ರಯಲ್ ಬೇಸಿಸ್ ಶುರು ಆಗ್ತಾ ಇದೆ. ಅದಲ್ದಿರ ನಾವು ರೇಕನ್ನು ಜಾಸ್ತಿ ಮಾಡಿ ಮೆಮೊ ಟ್ರೈನ್ಗಳನ್ನು ಜಾಸ್ತಿ ಮಾಡ್ತಾ ಇದ್ದೀವಿ. ಇಲ್ಲಿಂದ ನಾವು ಈ ಕೆಲಸ ಶುರು ಆಗೋದ್ರಿಂದ ಅಶೋಕಪುರಂ ಸ್ಟೇಷನನ್ನು ತುಂಬ ಜಾಸ್ತಿ ಉಪಯೋಗಿಸ್ಕೊಳ್ತೀವಿ. ಅಪ್ಪ ದರ್ಪ ಬಿಟ್ಬಿಟ್ಟವ್ರೆ ಕಣೋ, ನಾನೇನಾರು ಮಾಡಬೇಕು? ಒಂದು ನಿಮಿಷ ತಾಳಿ. ರೈಲ್ವೆ ಇಲಾಖೆಯವರು ಆ ಥರ ಏನು ಹೇಳಿಲ್ಲ. ಪ್ರತಾಪ್ ಸಿಂಹ ಸಾಹೇಬರು ಲೋಕಸಭಾ ಸದಸ್ಯರಾಗಿದ್ದಾಗ ಸರ್ವೆ ಮಾಡಿ ಫಸ್ಟ್ ಟೈಮ್ ಮಾಡಿದ್ರು. ಅದಾದಮೇಲೆ ಮತ್ತೆ ರೀಸರ್ವೆಗೆ ಹಾಕ್ಸಿದ್ರು. ರೀಸರ್ವೆನಲ್ಲಿ ಬಂದಾದಮೇಲೆ ರಾಜ್ಯ ಸರ್ಕಾರನು ಕೂಡ ನಮ್ಮ ಸರ್ಕಾರ ಇದ್ದಾಗ ಪತ್ರ ಬರೆದ್ರು, ನಾವು ಅಕ್ವಿಜೇಷನ್ ಮಾಡಿಕೊಡ್ತೀವಿ ಅಂತ. ಕರೆಕ್ಟ್. ಅದಾದಮೇಲೆ ಈ ಸರ್ಕಾರ ಬಂದಮೇಲೆ ಯಾವಾಗ ನಾವು ತಲೆ ತಿನ್ನೋಕೆ ಜಾಸ್ತಿ ಮಾಡಿದೆ, ಅವಾಗ ಏನು ಮಾಡಿದ್ರು, ನಮ್ಮ ಹತ್ರ ಫಂಡ್ ಇಲ್ಲ, ಅದನ್ನು ನಾವು ಇವಾಗ ಮಾಡೋಕ್ಕೆ ಬರೋದಿಲ್ಲ ಪ್ರಾಜೆಕ್ಟ್ ಅಂತ. ಅದೇ ರೀತಿ ಚಾಮರಾಜನಗರದ್ದು ಕೂಡ ಎಸ್ ಅದು ಪ್ರಿಪೇರ್. ತಂದೆ ಏನೂ ಆಗೋದಿಲ್ಲ ಗುರು, ಏನೂ ಆಗೋದಿಲ್ಲ. ಅವ್ರಿಗೆ ಸಂದೇಶ ಹೋಗ್ತದೆ. ನೀವು ಏನೇನು ಮಾಡಿದ್ದೀರೋ, ನಿಮ್ಮದು ನಿಷ್ಕ್ರಿಯ ಸರ್ಕಾರ, ಭ್ರಷ್ಟಾಚಾರದ ಕೂಪಮಂಡೂಕ, ಸ್ವಜನ ಪಕ್ಷಪಾತ ಮಾಡಿ ಜನರನ್ನೆಲ್ಲ ಸುಳ್ಳು ಹೇಳಿ ಮಾಡಿದ್ರಿ. ಎಲ್ಲ ಒಂದು ಕಡೆ ಒಂದು ಸಮಾಜವನ್ನು ಮುಂದಿಟ್ಕೊಂಡು ಆ ಸಮಾಜಕ್ಕೂ ಕೂಡ ಚಳ್ಳೆಯನ್ನು ತಿನ್ನಿಸಿದ್ರಿ. ಕಿವಿಗೆ ಹೂವು ಇಡೋದು ಬದಲು ತಲೆಗೂ ಇಟ್ರಿ, ಕಿವಿಗೂ ಇಟ್ರಿ.
ಎಲ್ಲಕ್ಕೂ ಇಟ್ಟಿದ್ದೀರಿ, ಆದ್ದರಿಂದ ನೀವು ಸಾಕು, ನಿಮ್ಮದು ಅರ್ಹತೆ ಆಗೋಗಿದೆ, ದಯವಿಟ್ಟು ನೀವು ಮನೆಗೆ ಹೋಗಿ ಅಂತ ಅನ್ನೋದನ್ನು ನಾವ್ಯಾರೂ ಕೇಳಿಸ್ತಾ ಇಲ್ಲ. ಕಾಂಗ್ರೆಸ್ನವರು ಓಟ್ ಹಾಕವ್ರೆ, ಎಲ್ಲರೂ ಓಟ್ ಹಾಕವ್ರೆ. ಎರಡು ಕಡೆಯಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ NDA ಅಭ್ಯರ್ಥಿ ಬಾಗಲಕೋಟೆಯಲ್ಲೂ ಗೆಲ್ತಾರೆ, ಇದು ದಾವಣಗೆರೆಯಲ್ಲೂ ಕೂಡ ಗೆಲ್ತೀವಿ. ನಾವಿಬ್ಬರು ಕೂಡ ಹೋಗಿದ್ದು. ಒಂದು ಸಂತೋಷ ನನಗೆ, ಅಲ್ಪಸಂಖ್ಯಾತರ ತೀರ್ಮಾನ ಅದೇ ರೀತಿ ಇದ್ದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನವರು ಎಲೆಕ್ಷನ್ಗೆ ಬರ್ತಾರೆ ಇಲ್ಲೋ ನಂಗೆ ಗೊತ್ತಿಲ್ಲ. ಯಾಕಂದರೆ ತುಂಬ ಜನ ತುಂಬ ವರ್ಷ ಯಾಮಾರಿಸಿದ್ರು ಅವ್ರನ್ನ. ಇನ್ಮೇಲೆ ಅವರು ಕೂಡ ಯಾಮಾರೋದಿಲ್ಲ ಅನ್ನುವ ಸಂದೇಶವನ್ನು ಕೊಡಬೇಕು ಅನ್ನೋದಾದರೆ ಈ ಚುನಾವಣೆಯಲ್ಲಿ ಆ ಕೆಲಸವನ್ನು ಅವ್ರು ಮಾಡ್ತಾರೆ ಅನ್ನೋ ಅಚಲವಾದ ನಂಬಿಕೆ ನಂದಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರದರ್. ಏನಪ್ಪ ಅವ್ರು ಕಳಿಸ್ಕೊಟ್ಟಿದ್ದಾರೆ ಸರ್. ಏನೇನಪ್ಪ ಒಂದು ಇದು ಬ್ರಾಂಡ್ ಫ್ಯಾಕ್ಟ್ರಿ ಹತ್ರ ಈ ರೈತರದ್ದು ನಮ್ಮ ಪ್ರತಾಪ್ ಸಿಂಹ ಅವ್ರು ಏನು ಹೇಳ್ತಾ ಇದ್ದಾರಪ್ಪ, ಪ್ಲೀಸ್. ಹಾಂ, ನೀವು ಸೇರ್ಕೊಡ್ರಪ್ಪ ಇಲ್ಲಿ. ಪರವಾಗಿಲ್ಲ ಸರ್, ಪರವಾಗಿಲ್ಲ. ರೈಲ್ವೇದು ಅಂಡರ್ ಪಾಸ್ ಇದೆ ಸರ್, ಅದು ಚಿಕ್ಕದಿದೆ, ಒಂದೇ ಒಂದು ಬಾಕ್ಸ್ ಇದೆ, ದೊಡ್ಡದು ಮಾಡೋದು. 2 ಮಾಡಬೇಕು ಸರ್. ಹಾಂ, ಆಮೇಲೆ ಇಲ್ಲಿ ಯಶವಂತಪುರ ಬಾರ್ಮೇರ್ ಇದೆ ಸರ್, ಅದು ಬ್ಯಾಂಗ್ಳೂರು ಮತ್ತು ಬಾರ್ಮೇರ್ ಮಧ್ಯದಲ್ಲಿ ಇದೆ ಸರ್. ಮೈಸೂರಿಗೆ ಅದು ಲೈನ್ ಓವರ್ ಪೀರಿಯಡ್ ಜಾಸ್ತಿ ಇದೆ, ಮೈಸೂರಿಗೆ ಅದನ್ನು ಎಕ್ಸ್ಟೆನ್ಷನ್ ಮಾಡ್ಬೋದು ಸರ್. ಟ್ರೈನ್ದ ಆ ಟ್ರೈನ್ ಯಾವುದಾದ್ರು ಟ್ರೈನ್ ಅದು? ಇದು ಯಶವಂತಪುರ ಬಾರ್ಮೇರ್ ಸರ್. ಇದು ಬಹುತ್ ಬಡ ಲೈನ್ ಓವರ್ ಪೀರಿಯಡ್ ಸರ್. ಎಕ್ಸ್ಟೆನ್ಷನ್. ಹಾಂ, ಅಷ್ಟೇ ಸರ್. ಮತ್ತು ಅಶೋಕಪುರಂ ಸ್ಟೇಷನಲ್ಲಿ ನಾವೆಲ್ಲ ಸರ್? ಡೆವಲಪ್ ಮಾಡಿ ಆಗೋಗಿದೆ ಸರ್. JRMG? ಮುಗಿ ಸರ್. JRMG? ಮಹಾರಾಜರೇ, ಇದಕ್ಕೊಂದು ಲೆಟ್ರ್ ಹಾಕಿ ಸರ್ ಅವ್ರಿಗೆ ಕೊಟ್ಟಿದ್ದೀವಿ ಸರ್.